ಮೇಜರ್ ಆಗಿ ಅನ್ಸೋದು ತೀರ್ಥರೂಪ ತಂದೆಯವರಿಗೆ ನಾವು ಆಲ್ರೆಡಿ ಕಗ್ಗಾದೊಂದು ಲೈನ್ ಹಾಕಿದ್ದು ಎಂದು ಬಾರನೆಂಬುದು ಬಿಡು ಹರುಷಕ್ಕಿದೆ ದಾರಿ ಅಂತ. ನನಗೆ ಯಾವತ್ತು ಟೈಟಲ್ಸ್ಗಳು ಯಾವತ್ತು ಒಂದು ಥಿಯೇಟ್ರಿಗೆ ಜನನ ಕರ್ಸೋಕ್ಕೆ ಅದು ಇನ್ವಿಟೇಷನ್ ಅಂತ ಅನ್ಸುತ್ತೆ. ನನಗೆ ಅನ್ನಪೂರ್ಣ ಸ್ಟುಡಿಯೋಯಿಂದ ತೆಲುಗುವಿಂದ ನಂಗೆ ಆಫರ್ ಬಂತು. ಸೊ ನಂಗಾಗಿ ಇನ್ನೂ ಭಾಷೆನೂ ಗೊತ್ತಿರಲಿಲ್ಲ. ಸೊ ಇಲ್ಲಿಂದ ನಾನು ಅಲ್ಲಿಗೆ ಹೋಗಿದ್ದಾಯಿತು. ಎಸ್ಪೆಷಲಿ ನಿಹಾರ್ ನಾವು ಮೀಟ್ ಆದಾಗ ನಿಹಾರ್ ಯಾವ್ದಾರ ಕತೆ ಇದೆ ಅಂತ ಹೇಳಿದ ತಕ್ಷಣ ನಿಹಾರಿಗೆ ಯಾವ್ದು ಕತೆ ಇದೆ ಅಂದರೆ ಹೊಂದಿಸಿ ಬರೆಯೇನಿದೆ ತೆಲುಗು ಮಾಡೋಣ ಅಂತ. ತಮಿಳಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು ಮೊದಲನೇ ಚಿತ್ರ ಮಾಡಿ. ಆವಾಗ ಚೆನ್ನೈಗೆ ಹೋದೆ, ನಾಟಕಗಳು ಮಾತ್ರ ಮಾಡ್ತಿದ್ದೆ. ಆ್ಯಂಡ್ ದೆನ್ ಇಟ್ ಟುಕ್ ಮೀ ಟು ತೆಲುಗು. ಇವ್ರ ಕಡೆಯಿಂದ ಇದ್ದೊಬ್ಬ ಪ್ರೊಡ್ಯೂಸರ್ ಓಕೆ ತೆಲುಗುಗೆ ಡೈರೆಕ್ಟ್ ಸಿನಿಮಾ ಮಾಡೋಣ ಅಂತ ಒಂದು 6 ಮಂತ್ ಟ್ರಾವೆಲ್ ಆಯಿತು. ಸೊ ಅದು ಟೇಕ್ ಆಫ್ ಆಗಲಿಲ್ಲ. ಬ್ಲಾಗರ್ ಅನ್ನೋ ಒಂದು ಪಾಯಿಂಟ್ಗೆ ಇದು ಬಂದಿದ್ದು. ಏನಕ್ಕೆ ಬ್ಲಾಗರ್ ಅಂತಂದರೆ ಜಗತ್ತನ್ನೆಲ್ಲ ತೋರಿಸೋನಿಗೆ ಅವನ ಬದುಕಿನಲ್ಲಿ ಏನಿದೆ. ಒನ್ಸ್ ಐ ಸ್ಟಾರ್ಟೆಡ್ ವರ್ಕಿಂಗ್ ತಮಿಳ್ ಆ್ಯಂಡ್ ತೆಲುಗು, ಇಲ್ಲಿ ಕೆಲವು ಆಪರ್ಚುನಿಟೀಸ್ ಬಂದು, ಆದರೆ ಯಾವುದೂ ಮೆಟೀರಿಯಲೈಸ್ ಆಗಿಲ್ಲ. ಕತೆ ನರೇಟ್ ಮಾಡಿದಾಗ ಇವ್ರ ಮೈಂಡಲ್ಲಿ ಬರೀ ಸಿತಾರಾ ಮೇಡಮ್ ಹೋಗ್ತಿತ್ತು ಅಂತ ಅಂದರೆ ನೀ ಡಿಸ್ಕಸ್ ವಿತ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಳೆದು ಹೋದ ಕನ್ನಡದ ಪ್ರೊಫೆಸರ್ ಅಂತ. ಆ್ಯಕ್ಚುಲಿ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದು, ಬಟ್ ಕನ್ನಡನೇ ಜಾಸ್ತಿ. ನಮ್ಮ ಸಿನಿಮಾ ಡಿಸೈಡ್ ಮಾಡಬೇಕಾಗಿರೋದು ಬೇರೆ ಯಾರು ಅಲ್ಲ, ಜನರು. ಓಕೆ, ಜನರು ಡಿಸೈಡ್ ಮಾಡಿ ಅವರು ಚೆನ್ನಾಗಿದೆಯೋ ಚೆನ್ನಾಗಿಲ್ವ ಅಂತ ಬೈಬೇಕಾಗಿರೋದು, ತಿದ್ದಬೇಕಾಗಿರೋದು ಅವರು. ಸೊ ಹಂಗಾಗಿ ನನಗಿದ್ದಿದ್ದು ಆಯ್ಕೆಗಳಿದ್ದು ಅಂದರೆ OTTಗೆ ಬಂದಮೇಲೆ ಇನ್ನೂ ತಲುಪಲಿ, ಯೂಟ್ಯೂಬ್ಗೆ ಅದಕ್ಕೆ ಹಾಕಿದ್ದು ಫ್ರೀಯಾಗಿ. ಜನಕ್ಕೆ ಕನೆಕ್ಟ್ ಆಗೋಣ, ಜನ ನೋಡಿ ಅವ್ರು ನನ್ನನ್ನು ತೀಡ್ಲಿ ಬೈಲಿ ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ನಮಸ್ಕಾರ, ವೆಲ್ಕಮ್ ಟು ಸಿನಿಮಾ ಎಕ್ಸ್ಪ್ರೆಸ್. ನಾನು ಶಾರದಾ. ಟುಡೇ ವಿ ಆರ್ ಇನ್ ಕಾನ್ವರ್ಸೇಷನ್ ವಿತ್ ಟೀಮ್ ತೀರ್ಥರೂಪ ತಂದೆಯವರಿಗೆ, ವಿತ್ ಡೈರೆಕ್ಟರ್ ರಾಮೇನಹಳ್ಳಿ ಜಗನ್ನಾಥ. ನಿಹಾರ್ ಮುಕೇಶ್ ಮೇಕ್ಸ್ ಮೀ think of a lot of things, and ರವೀಂದ್ರ ವಿಜಯ್. ಯು ಮೈಟ್ ಬಿ ನ್ಯೂ ಟು ಕನ್ನಡ, ಬಟ್ ನೀವು ಕನ್ನಡದವರು ಅಂತ ಖುಷಿ ಆಯಿತು. ಸೊ ಕಮಿಂಗ್ ಫ್ರಮ್ ದ ಮೇಕರ್ ಆಫ್ ಹೊಂದಿಸಿ ಬರೆಯಲಿ, ಇವಾಗ ತೀರ್ಥರೂಪ ತಂದೆಯವರಿಗೆ ಯೂಶ್ವಲಿ ಇದು ಲಾಸ್ಟ್ ಲೈನ್ ಆಗಿರುತ್ತೆ, ಬಟ್ ನಾನು ಫಸ್ಟೇ ಹೇಳ್ತಾ ಇದ್ದೀನಿ. ಟು ಬಿಗಿನ್ January 1st, 2026 ತೀರ್ಥರೂಪ ತಂದೆಯವರಿಗೆ ಅಂತ ನಾವೆಲ್ಲ ಆಶೀರ್ವಾದ ತಗೋತಿರಲ್ಲ. ಸೊ ಯು ಆರ್ ಸ್ಟಾರ್ಟಿಂಗ್ 2026 ವಿತ್ ಸಚ್ ಅ ಗುಡ್ ಟೈಟಲ್ ಆ್ಯಂಡ್ ಅ ಫಿಲಮ್. ಎಸ್ ಮ್ಯಾಮ್, ನೀವು ಹೇಳ್ದಂಗೆ ಅದು ಖಂಡಿತ. ಆ ಟೈಟಲ್ ಬಗ್ಗೆ ಹೇಳಿದ್ರಿ, ನೀವು ಆ ರೀತಿ ನೋಡ್ತಾರೆ, ನನಗೂ ಖುಷಿ. ಯಾಕೆಂದರೆ ಸಚ್ ಎ ಗುಡ್ ಟೈಟಲ್, ವೆಲ್ಕಮಿಂಗ್ 2026 ಅನ್ನೋದು. ನನಗೆ ಯಾವತ್ತು ಟೈಟಲ್ಸ್ಗಳು ಯಾವತ್ತು ಒಂದು ಥಿಯೇಟ್ರಿಗೆ ಜನನ ಕರ್ಸೋಕ್ಕೆ ಅದು ಇನ್ವಿಟೇಷನ್ ಅಂತ ಅನಿಸುತ್ತೆ. ಒಂದು ಆಪ್ತತೆ ಇರಬೇಕು. ಎಸ್ಪೆಷಲಿ ನಾನು ಮಾಡ್ತಾ ಇರುವಂಥ ಕತೆಗಳಾಗಲಿ ಅದಾಗಲಿ, ಅದಕ್ಕೆ ಟೈಟಲ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಈಗ ಹೊಂದಿಸಿ ಬರೀರಿ ಕೂಡ ಅದು ನಾಸ್ಟಾಲಜಿಕ್, ಎಲ್ಲರೂ ಸ್ಕೂಲಲ್ಲಿ ಕೇಳ್ತಿದ್ದು ಇದು ಮಾಡ್ತಿದ್ದು. ಈ ತೀರ್ಥರೂಪ ತಂದೆಯವರಿಗೆ ಅಂದರೆ ನಾವು ಆಗ ಇದ್ದಿದ್ದು ನಮ್ಮ ಪತ್ರಗಳ ಮುಖಾಂತರ. ನಮಗೆ ಟೆಲಿಫೋನ್ ಇಲ್ಲಿರಲಿಲ್ಲ ಅಂದರೆ ಪತ್ರಗಳು ಬರೀತಿದ್ದು, ದೂರ ಇದ್ದ ಅದರ ವಿಷಯ ತಿಳಿಸೋಕ್ಕಾಗಲಿ, ಒಳ್ಳೆ ವಿಷಯಕ್ಕೂ ಪತ್ರ ಬರೀತಿದ್ದೋ, ಕೆಟ್ಟ ವಿಷಯಕ್ಕೂ ಪತ್ರ ಬರೀತಿದ್ದು, ಎಲ್ಲದಕ್ಕೂ ಪತ್ರನೇ ಒಂದು ಸಂಪರ್ಕ ಸೇತುವೆ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ಹಾಗೆ ತೀರ್ಥರೂಪ ತಂದೆಯವರಿಗೆ ಅನ್ನೋ ಒಂದು ಟೈಟಲ್ ಈ ಸಿನಿಮಾಗೆ ತುಂಬ ಆಪ್ತತೆ ಆಯಿತು. ಸೊ ಹಾಗಾಗಿ ತೀರ್ಥರೂಪ ತಂದೆಯವರಿಗೆ ಮ್ಯಾಮ್. ನೀವು ಹೇಳಿದಂಗೆ ಪತ್ರದಲ್ಲಿ ಬರೆಯೋ ಒಂದು ಮೊದಲನೇ ಅಕ್ಷರಗಳು. ಹೌದು ಮ್ಯಾಮ್. ತಂದೆಗೆ ಬರೆಯೋಂಗೆ ಯೂಶಲಿ ಪತ್ರ ಬರೀತಾ ಇರ್ಬೇಕಾದ್ರೆ ತಾಯಿಗೆ ಬರ್ಬೇಕಾದ್ರೆ ಮಾತೃಶ್ರೀ ತಾಯಿಯವರಿಗೆ, ತಂದೆಗೆ ಬರ್ಬೇಕಾದ್ರೆ ತೀರ್ಥರೂಪ, ಅಥವಾ ಯಾರು ತುಂಬಾ ಇದ್ದಿದ್ರೆ ತೀರ್ಥರೂಪ ಸಮಾನರಾದ, ಈ ತರ ಪದಗಳು ಬಳಸ್ತಾ ಇದ್ದಾರೆ. ಇದು ಹೇಗೆ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದ್ಗೂಡ್ಸಿದ್ರ ಇದನ್ನ, ಆ ಒಂದು ಟೈಟಲ್ನ ಇಟ್ಕೊಂಡು? ಈ ಸಿನಿಮಾದಲ್ಲಿ ದ ಮೇಜರ್ ಕತೆ ಟ್ರಾವೆಲ್ ಆಗದೆ ಒಂದು ಸುಂದರವಾದ ಕುಟುಂಬ, ಒಂದು ಬ್ಯೂಟಿಫುಲ್ ಫ್ಯಾಮಿಲಿನಲ್ಲಿ ಆದಂಥ ಒಂದು ತಪ್ಪು ಆ ಫ್ಯಾಮಿಲಿನ ಹೇಗೆ ಡಿಸ್ಫಂಕ್ಷನಲ್ ಆಗುತ್ತೆ, ಆ ಡಿಸ್ಫಂಕ್ಷನಲ್ ಆದರೆ ಅವ್ರು ಒಟ್ಟಾಗಕ್ಕೆ ಎಷ್ಟು ವರ್ಷಗಳು ಹಿಡಿತಾರೆ. ಆಮೇಲೆ ಮೇಜರ್ ಆಗಿ ಅನ್ಸೋದು ತೀರ್ಥರೂಪ ತಂದೆಯವರಿಗೆ ನಾವು ಆಲ್ರೆಡಿ ಕಗ್ಗಾದೊಂದು ಲೈನ್ ಹಾಕಿದ್ದು ಎಂದು ಬಾರನೆಂಬುದು ಬಿಡು ಹರುಷಕ್ಕಿದೆ ದಾರಿ ಅಂತ. ಈ ಪತ್ರನ ಉಳಿಸ್ಕೊಂಡಿದ್ದೀರಾ ನೀವು ಈ ಫಿಲಮ್ ಅಲ್ಲಿ? ವಾಟ್ಸ್ಆಪ್ ಅಲ್ಲೇ ಮೇಕಪ್ ಅಂಡ್ ಬ್ರೇಕಪ್, ಎನಿ ರಿಲೇಶನ್ಶಿಪ್, ಪತ್ರ ಮೇಜರ್ ಪ್ಲೇಸ್ ಎ ಮೇಜರ್ ರೋಲ್. ಯೂಶಲಿ ಇಲ್ಲಿಂದ ಅಲ್ಲಿ ಹೋಗೋರು, ಬಟ್ ಅಲ್ಲಿಂದ ಇಲ್ಲಿಗೆ ಬಂದು ಇವರು ಕನ್ನಡದವರು, ಇವಾಗ ಕನ್ನಡದಲ್ಲಿ ಬೇರೆ ಫಿಲಮ್ಸ್ ಇಂಡಸ್ಟ್ರಿಯಲ್ಲಿ ಮಾಡ್ತಾ ಇದ್ರು, ಇವಾಗ ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ ಅಂತ. ಅದು ಟು ಬಿಗಿನ್ ವಿತ್ ರವೀಂದ್ರ ವಿಜಯ್ ಅವರು. ಸರ್, ನಾನು ಕೇಳ್ದಂಗೆ ನೀವು ಯು ಹ್ಯಾವ್ ಪ್ಲೇಡ್ ವೆರೈಟಿ ಆಫ್ ರೋಲ್ಸ್, ಅಂದರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸಿಂದ ಒಂದು ಆಂಟೋಗಾನಿಸ್ಟ್, ಸಮಥಿಂಗ್. ಅಂದರೆ ನೀವು ಇಂಡಸ್ಟ್ರಿಗೆ ಯು ವಾಂಟೆಡ್ ಟು ಬಿಗಿನ್ ಹಿಯರ್, ಆರ್ ಯು ವಾಂಟೆಡ್ ಟು ಯು ಡಿಂಟ್ ಗೆಟ್ ದಟ್ ಆಪರ್ಚುನಿಟಿ, ಅದಕ್ಕೆ ಬೇರೆ ಕಡೆ ಹೋಗಿ ಆಮೇಲೆ ಇಲ್ಲಿ ಇಂಟ್ರೊಡ್ಯೂಸ್ ಆಗ್ತಾ ಇದ್ದೀರಾ? ಇಲ್ಲಿ ಶುರುವಾಗಿದ್ದು ನಾಟಕರಂಗ. ಓಕೆ. ಸೊ ಇನಿಷಿಯಲ್ ಆಗಿ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಒಂದು ಆಸೆ ಇರಲಿಲ್ಲ, ಯಾವತ್ತೂ ಇರಲಿಲ್ಲ. ನಾಟಕ ಮಾಡ್ಬೇಕಂತಿತ್ತು ಕಾಲೇಜ್ ಆದಮೇಲೆ. ಸೊ ನಾಟಕ ಮಾಡೋಕ್ಕೆ ಶುರು ಮಾಡಿದೆ. ಇಲ್ಲೇ ಮಾಡ್ತಿದ್ದೆ ರಫೀಕಿ ಅಂತ ಒಂದು ತಂಡದ ಜೊತೆಗೆ.
ಅದಾದಮೇಲೆ ತಮಿಳಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು ಮೊದಲನೇ ಚಿತ್ರ ಮಾಡೋಕ್ಕೆ. ಆವಾಗ ಚೆನ್ನೈಗೆ ಹೋದೆ. ಅದಕ್ಕಿಂತ ಮುಂಚೆ ಕೂಡ ಪರ್ಚ್ ಅಂತ ಒಂದು ತಂಡ ಇದೆ ಚೆನ್ನೈಯಲ್ಲಿ, ಅವ್ರ ಜೊತೆ ಕೆಲಸ ಮಾಡ್ತಿದ್ರು ಇಲ್ಲಿಂದ ಹೋಗಿ. ಸೊ ಕಂಟಿನ್ಯೂ ಡೂಯಿಂಗ್ ಥಿಯೇಟರ್ ಇನ್ ಚೆನ್ನೈ. ಹಾಗೆ ಸಿನಿಮಾ ಆಪರ್ಚುನಿಟೀಸ್ ಹುಡ್ಕಕ್ಕೆ ಶುರು ಮಾಡಿದೆ. ಯಾಕಂದರೆ ನನ್ನ ಆ ಫೀಲ್ಡ್ ಹೊಸದು ಅನಿಸ್ತು. ಅಲ್ಲಿ ತನಕ ನಾನು ಮಾಡ್ತಿರೋದು ಬರೀ ನಾಟಕಗಳು ಮಾತ್ರ ಮಾಡ್ತಿದ್ದೆ. ಚಿತ್ರನೂ ಟ್ರೈ ಮಾಡೋಣ ಅಂತ ಅಲ್ಲಿ ಟ್ರೈ ಮಾಡಿದೆ. ಆ್ಯಂಡ್ ದೆನ್ ಇಟ್ ಟುಕ್ ಮೀ ಟು ತೆಲುಗು. ಆ ನಡುವೆ ಒಂದೆರಡು ಕನ್ನಡ ಪಿಕ್ಚರ್ಗೆ ಏನೋ ಡಬ್ಬಿಂಗ್ ಹೇಳಿರ್ತೀನಿ. ಆ್ಯಂಡ್ ಒನ್ಸ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ತಮಿಳ್ ಆ್ಯಂಡ್ ತೆಲುಗು, ಇಲ್ಲಿ ಕೆಲವು ಆಪರ್ಚುನಿಟೀಸ್ ಬಂದು, ಆದರೆ ಯಾವುದೂ ಮೆಟೀರಿಯಲೈಸ್ ಆಗಿಲ್ಲ. ಲಾಸ್ಟ್ ಮಿನಿಟಲ್ಲಿ ಹೋಗಿ ಆ್ಯಂಡ್ ದಿಸ್ ಟರ್ನ್ಡ್ ಔಟ್ ಟು ಬಿ ದಟ್ ಗೋಲ್ಡನ್ ಆಪರ್ಚುನಿಟಿ ವಿಚ್ ಫೈನಲಿ ಕೇಮ್. ಬಟ್ ವೆನ್ ಯಾರೇ ಒಬ್ರು ಸ್ಟಾರ್ಟ್ ಮಾಡಿದ್ರೆ ದ ಆಸ್ಪಿರೇಷನ್ಸ್ ಆಫ್ ಬಿಕಮಿಂಗ್ ಅನ್ ಆಕ್ಟರ್ ಅಂದಾಗ ನೀವೆಲ್ಲೋ ಇಲ್ಲೇ ಹುಡುಕಾಟದಲ್ಲಿ ಇರ್ತೀರಾ. ಬಟ್ ನಿಮಗೆ ಟ್ರೈ ಮಾಡಿದೆ ಸ್ಟಾರ್ಟಿಂಗ್ ಒಂದೆರಡು ಪಿಕ್ಚರ್ಗಳು, ಬಟ್ ದೆನ್ ನಥಿಂಗ್ ರಿಯಲಿ ವೆಂಟ್ ಟು ಫಾರ್. ಮತ್ತೆ ಅಲ್ಲಿಂದ ಕರೆ ಬಂತು, ಸೊ ಹೋದೆ. ಸೊ ಆ ಇಂಡಸ್ಟ್ರಿ ದೇ ಡಿಡ್ ನಾಟ್ ದೇ ಥಾಟ್ ಯು ಆಸ್ ಅ ಗುಡ್ ಆರ್ಟಿಸ್ಟ್ ಫ್ರಮ್ ಥಿಯೇಟರ್. ಸೊ ಅದನ್ನ ಎಂಕರೇಜ್ ಮಾಡಿದ್ರಾ ನಿಮ್ಮನ್ನ ಅಲ್ಲಿ ಆ ಥರ? ಗೊತ್ತಿಲ್ಲ ಏನು ನೋಡಿ ಕರೆದ್ರೆ ಅಂತ ಗೊತ್ತಿಲ್ಲ. ನಿಮ್ಮ ಫೇಸ್ ನೋಡಿ ಕರೆದ್ರು ಅನ್ಸುತ್ತೆ. ನಾನು ನಿಮ್ಮನ್ನ ನೋಡಿದ್ಮೇಲೆ ಗೊತ್ತಾಯ್ತು, ನಿಮ್ಮನ್ನ ನೋಡಿದ್ಮೇಲೆ ಗೊತ್ತಾಯ್ತು, ನಿಮ್ಮ ಫೇಸ್ ನೋಡಿ ಕರೆದಿದ್ದಾರೆ ಅವರು. Their misfortune. Why? No, we are happy that you are doing good. You know, ನಾನು ಈ ವರ್ಡ್ನ ತುಂಬ ಉಪಯೋಗಿಸ್ತಾ ಇದ್ದೀನಿ ಎಲ್ಲ ಕಡೆ, ಈ ಲೈನು ಲ್ಯಾಂಗ್ವೇಜ್ ಹ್ಯಾಸ್ ನೋ ಬ್ಯಾರಿಯರ್ ಅಂತ. ಬಟ್ ಇವಾಗ ನಮ್ಮ ಕನ್ನಡ ಫಿಲಮ್ಸ್ನ ಬೇರೆ ಲ್ಯಾಂಗ್ವೇಜಲ್ಲಿ ಡಬ್ ಮಾಡಿ ರಿಲೀಸ್ ಮಾಡೋದೊಂದು, ಬಟ್ ಆ್ಯಕ್ಟರ್ನ ಬೇರೆ ಲ್ಯಾಂಗ್ವೇಜ್ ಕರೆದು ನೀವು ಮಾಡಪ್ಪ, ನೀವು ಒಳ್ಳೆ ಆ್ಯಕ್ಟರ್ ಅಂದಿದೆಯಲ್ಲ, ದಟ್ ಈಸ್ ಇಂಪಾರ್ಟೆಂಟ್. ವೆನ್ ಆ್ಯಕ್ಟರ್ಸ್ ಗೋ ಅರೌಂಡ್ ಆ್ಯಂಡ್ ಬಿ ಇನ್ ಡಿಫ್ರೆಂಟ್ ಇಂಡಸ್ಟ್ರೀಸ್, ದಟ್ ಮೇಕ್ಸ್ ಇಟ್ಸ್ ಪ್ರೌಡ್ ಅಲ್ಲ. ಇಂಡಿವಿಜುವಾಲಿಟಿ ಸ್ಪೀಕ್ಸ್ ಅಲ್ಲಿ. ಇದಕ್ಕಿಂತ ಮುಂಚೆ ಕೂಡ ಮಾಡಿದ್ದೀನಿ, ಆದರೆ ಅದು ಕಾಂಟೆಕ್ಸ್ಟ್ ಬೇರೆ ಇರುತ್ತೆ. ಅದು ಒಂದು ಆಂಟಗನಿಸ್ಟ್ ರೋಲಲ್ಲಿ ಇತ್ತು. ಇಲ್ಲಿ ಇಂಥದ್ದೊಂದು ಕ್ಯಾರೆಕ್ಟರ್, ಇಂಥದ್ದೊಂದು ಪಾತ್ರ ಮಾಡ್ತಿರೋದು ಮೊಟ್ಟ ಮೊದಲನೇ ಸಲ. ದಟ್ ಇನ್ ದಿಸ್ ಕೈಂಡ್ ಆಫ್ ಇಮೋಷನಲ್ ಮೂವಿ, ಇಂಥದ್ದು ಕ್ಯಾರೆಕ್ಟರ್ ಫಸ್ಟ್. ಸೊ ನಿಮ್ಮ ಪಯಣ ಕನ್ನಡಕ್ಕೆ ಬಿಟ್ಟು ಹೊರಗಡೆ ಹೋಗಿ ಮತ್ತೆ ಇಲ್ಲಿ ಬರೋದು ಹೇಗೆ? ಇಲ್ಲ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಶುರುವಾಗಿದೆ ಕನ್ನಡದಿಂದ. ಅಂದರೆ ಕನ್ನಡದಲ್ಲಿ ನಾಗಕನ್ನಿಕೆ ಅಂತ ಸೀರಿಯಲ್ ಶುರು ಮಾಡಿದೆ. ಅದು ಅಂದರೆ ತುಂಬ ಕಡಿಮೆ ಬಂದು ಎಪಿಸೋಡ್ಸ್ ಬಂತು. ಹಾಗಾಗಿ ಅದಾದಮೇಲೆ ಇನ್ನೊಂದು ನಾಗಮಂಡಲ ಅಂತ ಸೀರಿಯಲ್ ಮಾಡಿದೆ. ಅದು ಅಷ್ಟು ತುಂಬ ದಿನ ತಗೊಳ್ಳಿಲ್ಲ. ಅದಾದಮೇಲೆ ವೈಂಡ್ ಅಪ್ ಆಗೋಯ್ತು ಸೀರಿಯಲ್. ಸೊ ಆ ಥರ ಸಿಚುವೇಶನ್ ಆಗ್ತಿರ್ಬೇಕಾದ್ರೆ ನನಗೆ ಅನ್ನಪೂರ್ಣ ಸ್ಟುಡಿಯೋಯಿಂದ ತೆಲುಗುವಿಂದ ನಂಗೆ ಆಫರ್ ಬಂತು. ಸೊ ನನಗಾಗಿ ಇನ್ನೂ ಭಾಷೆನೂ ಗೊತ್ತಿರಲಿಲ್ಲ. ಸೊ ಇಲ್ಲಿಂದ ನಾನು ಅಲ್ಲಿಗೆ ಹೋಗಿದ್ದಾಯಿತು. ಸೊ ಹಾಗೆ ನಾನು ತೆಲುಗು ಸೀರಿಯಲ್ ಸ್ಟಾರ್ಟ್ ಆಗಿದ್ದು. ಬಟ್ ನಾನು ಶುರು ಮಾಡಿದ್ದೆಲ್ಲ ಕನ್ನಡದಲ್ಲೇ. ಆ್ಯಂಡ್ ದೆನ್ ಅಲ್ಲಿ ನನಗೆ ಮಾಡಿ ಸೀರಿಯಲ್ಲು ಗುಪ್ಪಡಂತ ಮನ್ಸು ಅನ್ನೋ ಸೀರಿಯಲ್ಲು ಸ್ಟಾರ್ ಮಾಲ್ ಬರ್ತಿತ್ತು. ಆ ಸೀರಿಯಲ್ ತುಂಬ ಅಂದರೆ ನಂಬರ್ 1 ರೇಟಿಂಗ್ ಇದ್ದಿತ್ತು ಸೀರಿಯಲಲ್ಲಿ. ಆ್ಯಂಡ್ ಅದು ನಂಗೆ ಸ್ವಲ್ಪ ತುಂಬ ಹೆಸರು ತಂದುಕೊಟ್ಟು ಸೀರಿಯಲ್ ಅಂತಂದರೆ ಅದೇ. ಸೊ ಆ್ಯಂಡ್ ಮತ್ತೆ ನನಗೆ ಕನ್ನಡದಲ್ಲಿ ಅವಕಾಶ ಸಿಗಲಿಲ್ಲ ಅಂತಂದರೆ ಆ ಟೈಮಲ್ಲಿ ಸೀರಿಯಲಲ್ಲಿ ಮಾಡ್ತಿರ್ಬೇಕಾದ್ರೆ ಕನ್ನಡದಲ್ಲಿ ಒಂದು ಸೀರಿಯಲ್ ಕಾಣಿಸ್ಕೊಂಡು ಇನ್ನೊಂದು ಸೀರಿಯಲ್ಗೆ ಮತ್ತೆ ಅವಕಾಶ ಇರ್ತಿರ್ಲಿಲ್ಲ ಅಲ್ಲಿ. ಸೊ ಹಾಗಾಗಿ ತೆಲುಗು ಹೋಗೋ ಪರಿಸ್ಥಿತಿ ಬಂತು. ಮುಂಚೆ ಸೀರಿಯಲ್ಸ್ ಕಡಿಮೆ ಇತ್ತು, ಸೊ ಅವರೇ ಒಂದು ಹೀರೋ ಥರ ಇತ್ತು. ಇವಾಗ ತುಂಬ ಸೀರಿಯಲ್ಸ್ ಬಂದರೆ ತುಂಬ ಹೀರೋಸ್ಗಳಾಗ್ಬಿಟ್ಟಿದ್ದಾರೆ ಆಗಿದ್ದಾರೆ. ಹೌದು, ಆ ರೀತಿ. ಬಟ್ ಎನಿವೇಸ್, ಎಲ್ಲಿದ್ರು ಅಂದರೆ ಟ್ಯಾಲೆಂಟ್ ಇದ್ದರೆ ಟ್ಯಾಲೆಂಟ್ ವಿಲ್ ಟೇಕ್ ಪ್ಲೇಸಸ್ ಅಂತಾರಲ್ಲ, ಅಫ್ಕೋರ್ಸ್. ಬಟ್ ನಾನು ಅಂದರೆ ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾರೆ, ಯು ಡಿಂಟ್ ಬ್ರಿಂಗ್ ಆ್ಯಸ್ ಅ ಡೈರೆಕ್ಟರ್, ನೀವು ಪಾತ್ರಗಳನ್ನ ನೀವು ಫೆಮಿಲಿಯರ್ ಫೇಸಸ್ನ ತರಲಿಲ್ಲ. ಒಂದು 2-3 ಜನ ಇದ್ದಾರೆ. ಅಫ್ಕೋರ್ಸ್ ನೀವು ಸಿತಾರಾ ಅವ್ರನ್ನ ತುಂಬ ವರ್ಷ ಆದಮೇಲೆ ಕರ್ಕೊಂಡು ಬಂದಿದ್ರ ಕನ್ನಡ ಇಂಡಸ್ಟ್ರಿಗೆ. ಆಗ ರವೀಂದ್ರ ವಿಜಯ್ ಆಗ್ಬೋದು, ನಿಹಾರ್ ಆಗ್ಬೋದು, ದೇ ಆರ್ ಫೆಮಿಲಿಯರ್ ಟು ಕನ್ನಡ, ಬಟ್ ದೇ ಆರ್ ನ್ಯೂ ಫೇಸಸ್ ಟು ಆಡಿಯನ್ಸು. ಒಂದು ಹೊಸತನ ಇರುತ್ತೆ. ಸೊ ಹೌ ಡಿಡ್ ಯು ಗೋ ಅಬೌಟ್ ಚೂಸಿಂಗ್ ಕ್ಯಾರೆಕ್ಟರ್ಸ್ ಫಾರ್ ದಿಸ್ ಮೂವಿ? ನೋ, ದ ಆಕ್ಟರ್ಸ್ ಅಂತ ಬಂದಾಗ ಇನಿಷಿಯಲ್ ವಿ ಬೋತ್ ಏನು ಅಂತಂದರೆ ಒಂದು 6 ಮಂತ್ ಟ್ರಾವೆಲ್. ಅದು ಆ್ಯಕ್ಚುಲಿ ನಿಹಾರ್ ಹೊಂದಿಸಿ ಬರೀರಿ ನೋಡಿದ್ಮೇಲೆ ನನ್ನ ಫ್ರೆಂಡ್ ಕಸಿನ್ ಇಬ್ಬರು ಮೀಟ್ ಆಗಿ ಇದಾದ್ಮೇಲೆ ಒಂದು ಇವ್ರ ಕಡೆಯಿಂದ ಇದ್ದೊಬ್ಬ ಪ್ರೊಡ್ಯೂಸರ್ ಓಕೆ ತೆಲುಗುಗೆ ಡೈರೆಕ್ಟ್ ಸಿನಿಮಾ ಮಾಡೋಣ ಅಂತ ಒಂದು 6 ಮಂತ್ ಟ್ರಾವೆಲ್ ಆಯಿತು. ಸೊ ಅದು ಟೇಕ್ ಆಫ್ ಆಗಲಿಲ್ಲ. ಸೊ ಆ ಟೈಮಲ್ಲಿ ಮತ್ತೆ ನಾನು ಬೇರೆ ಇನ್ನೊಂದು ಅಂತ ಹೋಗ್ತಾ ಇರ್ಬೇಕಾದ್ರೆ, ಈಗ ಆಲ್ರೆಡಿ 6 ಮಂತ್ ಟ್ರಾವೆಲ್ ಆಗಿದೆ, ಇಬ್ರಿಗೂ ಒಂದು ಗೊತ್ತಿದೆ ಅಂತ ಹೇಳಿದಾಗ ಇಬ್ಬರು ಡಿಸೈಡ್ ಮಾಡಿದ್ರು ಆ ಕತೆ ಬಿಟ್ಟು ಅದು ಇನ್ನೊಂದು ಕತೆ ಇತ್ತು. ಸೊ ಹಾಗಾಗಿ ಈ ಕತೆ ಇದು ಮಾಡ್ತಾ ಇರ್ಬೇಕಾದ್ರೆ ಇಲ್ಲ ಇದನ್ನು ಮಾಡೋಣ ಅಂತ ಜೊತೆಗೆ ಒಂದು ನಿರ್ಧಾರಕ್ಕೆ ಬಂದು ಇಬ್ಬರು ಸಿನಿಮಾಗೆ ಸ್ಟಾರ್ಟ್ ಮಾಡಿದ್ದು. ಅದಾದಮೇಲೆ ಇನ್ನು ಅದ್ರ ಸುತ್ತ ಪಾತ್ರಗಳು ಅಂತ ಬಂದಾಗ ಇದ್ರಲ್ಲಿ ಹೇಳಬೇಕು ಅಂದರೆ ಕೆಲವು ಗೊತ್ತಿಲ್ಲ ಪಾತ್ರಗಳು ಅವೇ ಹುಡಿಕೊಂಡು ಇವರು ಎಲ್ಲರೂ ಅಂಥದ್ದು. ಇನ್ ದಟ್ ವೇ ಐ ಆಮ್ ಬ್ಲೆಸ್ಸಿಂಗ್, ಬಿಕಾಸ್ ಎಲ್ಲರ ಪಾತ್ರ ಕೂಡ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಈಗ ಔಟ್ಪುಟ್ ನೋಡಿದಾಗ.
ಇನ್ನು ಸಿತಾರಾ ಮೇಡಮ್ ಹೇಳ್ತಾ ಇರ್ಬೇಕಾದ್ರೆ ಈ ನಾನು ಕತೆ ನರೇಟ್ ಮಾಡಿದಾಗ ಇವ್ರ ಮೈಂಡಲ್ಲಿ ಬರೀ ಸಿತಾರಾ ಮೇಡಮ್ ಹೋಗ್ತಿತ್ತಂತೆ, ಅಂದ್ರೆ ನೀ ಡಿಸ್ಕಸ್ ವಿತ್ ಹಿಮ್, ಓಕೆ ಇಲ್ಲ ಸಿತಾರಾ ಮೇಡಮ್ ಶೂಟ್ ಆಗ್ತಾರೆ, ಎಸ್ ಕರೆಕ್ಟ್, ಅವರು ತುಂಬಾ ದಿನ ಆಗಿದೆ, ಎಮೋಷನಲ್ ಪಾತ್ರಕ್ಕೆ ಮತ್ತು ಒಂದು ತಾಯಿ ಪಾತ್ರಕ್ಕೆ ಒಂದು ನಮ್ಮ ಮನೆ ದ ನೆಕ್ಸ್ಟ್ ಡೋರ್ ಅಂದ್ರೆ ಒಂದು ಅಮ್ಮ ಅಂತ ಅನಿಸ್ತಾರೆ ಅನ್ನೋ ಒಂದು ಪಾಯಿಂಟಲ್ಲಿ ಹೋಗಿದ್ದು. ಇನ್ನು ರವೀಂದ್ರ ಸರ್ದು ಇನ್ನೇನಿಲ್ಲ, ಅವರು ಹೆಂಗೆ ಹೇಳೋದು ಅಂತಂದ್ರೆ, ರವೀಂದ್ರ ಸರ್ ನನ್ನ ಫ್ರೆಂಡ್ ಒಬ್ರು ರವೀಂದ್ರ ಸರ್ದು ಫೋಟೋ ನನಗೆ ಕಳಿಸಿದ್ರು. ಯಾರ್ರೀ ಆ ಫ್ರೆಂಡ್? ಯತೀಶ್ ಅಂತ ನೀವು ಫೋಟೋ ಕಳಿಸಿದ ತಕ್ಷಣ ಇಮಿಡಿಯೇಟ್ ನಿಮ್ಗೆ ಬ್ಲಾಕ್ ಅಂಡ್ ವೈಟ್ ಅಂತ ಗೂಗಲ್ ಅಲ್ಲಿ ಫೋಟೋ ಕಳಿಸಿದ ತಕ್ಷಣ ಇದಕ್ಕಿಂತ ಮುಂಚೆ ನಡೆದಿರೋ ಇಂಟರ್ವ್ಯೂಸ್ ಎಲ್ಲ ಅವರ ಫ್ರೆಂಡ್ ಬಗ್ಗೆ ಹೇಳಿದ್ರು. ಹೌದು, ಫ್ರೆಂಡ್ ಯಾರು ಅಂತ ಹೇಳಿಲ್ಲ. ಯತೀಶ್ ಅಂತ ನನ್ನ ಫ್ರೆಂಡ್. ಅವ್ರು ನನ್ನ ನೋಡಿ ಅದು ಹೇಳ್ಬೇಕು, ಆ ಭಾವನೆಗಳು ಹೇಳ್ಬೇಕು ಅಂತ ಹಂಗೆ ಹೇಳಿದ ತಕ್ಷಣ ಅವರು ಕಳಿಸಿದ ತಕ್ಷಣ ಇಮಿಡಿಯೇಟ್ ಆಗಿ ಓಕೆ ಇಲ್ಲ ಅಂತ ಹೇಳಿದ್ಮೇಲೆ ಇನ್ನೇನಿದ್ರು ಓಕೆ ಇವ್ರಿಗೆ ಹೆಂಗೆ ಅಪ್ರೋಚ್ ಮಾಡೋದು ಅಂತ ಹೇಳಿದಾಗ ಸರ್ ಕತೆ ಸ್ಕ್ರಿಪ್ಟ್ ಕಳಿಸಿದೆ, ಅದಾದ್ಮೇಲೆ ಮೀಟ್ ಮಾಡೋದು ಇಷ್ಟ ಆಯ್ತು, ಇಮಿಡಿಯೇಟ್ ಆಗಿ ಅದು ವರ್ಕ್ ಆಯ್ತು. ಸರ್ ನಿಮ್ಮ ಪೋಸ್ಟಲ್ಲಿ ನಿಮ್ಮ ಫೇಸೇ ಇಲ್ಲ ಸರ್, ಇಸ್ ಹಿಯರ್ ಇಲ್ಲಿ ನೋಡಿ ಸರ್. ಕೆಳಗಡೆ ಇದೆ. ಅಲ್ಲ, ಅದಕ್ಕೆ ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಟೈಟಲ್ ಬಂದು ತೀರ್ಥ ರೂಪ ತಂದೆಯವರಿಗೆ, ಬಟ್ ಪ್ರಾಮುಖ್ಯತೆ ಇರೋದು ವುಮೆನ್ ಕ್ಯಾರೆಕ್ಟರ್ಸ್ಗೆ. ಆದ್ರೆ ಅಂದ್ರೆ ಪ್ರಾಮುಖ್ಯತೆ ಇರೋದು ವುಮೆನ್ ಕ್ಯಾರೆಕ್ಟರ್ಗಾದ್ರು ಅವರೆಲ್ಲ ಹುಡುಕಾಟ ಒಂದೇ ಕಾರಣಕ್ಕಿರುತ್ತೆ. ಸೊ ಹಂಗಾಗಿ ಯು ಕ್ಯಾರಿ ಥ್ರೂ ವುಮೆನ್. ನನ್ನ ಟ್ರೈಲರ್ ನೋಡ್ಬೇಕಾರೆ ಎಲ್ಲರೂ ಹುಡುಕಾಟದಲ್ಲಿದ್ದಾರೆ. ಹೌದು ಹೌದು ಹೌದು. ಸೊ ಎಸ್ಪೆಷಲಿ ಸಿತಾರಾ ಮೇಡಮ್ ಹೇಗೆ ಒಪ್ಪಿಸಿದ್ರಿ ಅಂದರೆ, ಎಸ್ಪೆಷಲಿ ಅವರು ಮಾಡಿದ ಫಿಲಮ್ಸ್ ಎಲ್ಲ ಒಂದು ಫ್ಯಾಮಿಲಿ ಡ್ರಿವನ್ ಫಿಲಮ್ಮು, ಎಮೋಷ್ನಲ್ಲು ತುಂಬ ಇತ್ತು ಅವ್ರ ಟೈಮಲ್ಲಿ ಅವ್ರು ಮಾಡಿದ್ದು. ಸೊ ಅದಕ್ಕೆ ಒಂದು ಅಟ್ರಾಕ್ಟ್ ಆಯ್ತಾ ಸಿತಾರಾ ಮೇಡಮ್ಗೆ? ಅದು ನಾನು ಅದೇ ಈಗ ಫಸ್ಟ್ ಇಬ್ರು ಅದೇ ಸಿತಾರಾ ಮೇಡಮ್ಗೆ ಅಂದ ತಕ್ಷಣ ನನ್ನ ಕತೆ ನರೇಟ್ ಮಾಡಿದೆ. ಆ್ಯಕ್ಚುಲಿ ನರೇಟ್ ಮಾಡಿದ್ಮೇಲೆ ಅವ್ರಿಗೆ ಹೋಲ್ ಇದರದಲ್ಲಿ ಆ ಕ್ಯಾರೆಕ್ಟರ್ ಅವ್ರಿಗೆ ಕನೆಕ್ಟ್ ಆಯ್ತು. ಆ್ಯಕ್ಚುಲಿ ಪಾತ್ರ ಮತ್ತು ಇದೆಲ್ಲ ಕನೆಕ್ಟ್ ಆದ್ಮೇಲೆ ಅವ್ರು ಕೇಳಿದ್ದು ನೀವೇನಂದ್ರು ಅದೇ ಕ್ವಶನ್ ಕೇಳಿದ್ದು, ತೀರ್ಥರೂಪ ತಂದೆಯವರಿಗೆ ಅಂದ್ರೆ ಇಡೀ ಸಿನಿಮಾ ತಾಯಿ ಜೊತೆ ಇದೆ, ತಂದೆಯವರಿಗೆ ಏನಕ್ಕೆ ಅಂತ. ಸೊ ಆ ಕ್ವಶನ್ನೇ ಕೇಳಿದ್ರು. ಬಟ್ ಆದ್ರೂ ಕೂಡ ಆಮೇಲೆ ಹೇಳಿದೆ ಅದು ಏನಕ್ಕೆ ಅನ್ನೋ ಒಂದು ಪಾಯಿಂಟ್ ಇದ್ದಾದ ತಕ್ಷಣ ಇಲ್ಲ ಅದು ಆಗ್ತಿದೆ ಅಂತ ಅನಿಸ್ತು ಎಲ್ಲ ಅವ್ರಿಗೂ ಕೂಡ. ಸೊ ಅವ್ರು ಬೇಸಿಕಲಿ ಅವ್ರ ಕತೆ ಇಷ್ಟ ಆಯ್ತು, ಅವರು ಕೂಡ ಹೇಳಿದಾರೆ ಎಲ್ಲ ತಾವು ಹೇಳ್ತಾ ಇದ್ದಾರೆ ಎಲ್ಲ ನನ್ನ ಕತೆ ತುಂಬಾ ಹತ್ರ ಅನಿಸ್ತು, ಕನೆಕ್ಟ್ ಅನಿಸ್ತು ಹಂಗಾಗಿ ಅಂತ. ಓಕೆ ಓಕೆ. ದಿಸ್ ಇಸ್ ಅಬೌಟ್ ಪ್ಯಾರೆಂಟ್ಸ್ ಇನ್ ಪರ್ಟಿಕ್ಯುಲರ್ ಆರ್ ದ ಬಾಂಡಿಂಗ್, ಡಿಸ್ಟೆನ್ಸ್ ಬಾಂಡಿಂಗ್ ಅಂತ ಹೇಳ್ಬೋದಾ ಏನಾದ್ರು? ಅಂದ್ರೆ ಡಿಸ್ಟೆನ್ಸ್ ಬಾಂಡಿಂಗ್ ಅನ್ನೋದಕ್ಕಿಂತ ಇಲ್ಲಿ ಏನಾಗುತ್ತೆ ಅಂದ್ರೆ, ಡಿಸ್ಟೆನ್ಸ್ ಅಲ್ಲಿ ಎಲ್ಲರೂ ಕಳೆದು ಹೋಗಿರ್ತಾರೆ, ಕಳೆದು ಹೋದ್ರೆ ಮತ್ತೆ ಹೆಂಗ್ ಒಂದಾಗ್ತಾರೆ, ಅಲ್ಲಿ ಒಂದು ಸೆಲ್ಫ್ ಡಿಸ್ಕವರಿ ಅನ್ಬೋದು, ಅಂದ್ರೆ ಅವರ ಹುಡುಕಾಟನೋ ಏನು ಅನ್ನೋದು ಸಿನಿಮಾದಲ್ಲಿ ಹೋಗುತ್ತೆ. ಬಟ್ ಆಲ್ಸೋ ನೀವು ಹೇಳ್ದಂಗೆ ನೀವು ತುಂಬ ಅಂದರೆ ಓಕೆ, ಈ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಅಷ್ಟು ಫಿಲಮ್ಸ್ ಬರುತ್ತೆ, ಎಲ್ಲೋ ಒಂದು ನ್ಯೂ ಕಮರ್ಸ್ ಎಲ್ಲೋ ಕಳೆದೋದಂಗೆ ಆಗ್ಬಿಡುತ್ತಾ ನಿಮ್ಗೆ ಅನ್ಸುತ್ತಾ? ರಿಲೇಟ್ ಮಾಡ್ತೀರಾ ಆ ಥರ? ಇಲ್ಲ, ನಾನು ಏನೋ ಗೊತ್ತಿಲ್ಲ ಇದುವರೆಗೂ ನನಗೆ ಹಾಗೆ ಬಂದಿಲ್ಲ. ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ಹೇಳೋದಷ್ಟು ನನ್ನ ಕರ್ತವ್ಯ. ಅದಕ್ಕೆ ತಕ್ಕಂಗೆ ಇನ್ನೂ ತಲುಪ್ಸೋಕೆ ಏನು ಮಾಡಬೇಕು ಅಲ್ಲಿ ಕೊನೆಯ ದಿನದವರೆಗೂ ಹೊಡೆದಾಡೋಣ ಅಷ್ಟೇ. ಆ ಪಾಯಿಂಟಲ್ಲಿ ಇರ್ತೀನಿ ಹೊರತು ಇನ್ನು ಬೇರೆ ರೀತಿ ಆಲೋಚನೆಯಲ್ಲಿ ಆಗಲ್ಲ. ಅಂದರೆ ನಾನು ಕಳೆದು ಹೋಗ್ಬಿಡ್ತೀನಿ, ಇದು ಮಾಡ್ತೀನಿ, ಇದು ಹೋಗ್ಬಿಡುತ್ತೆ, ಇದು ಯಾಕೆಂದರೆ ಗೊತ್ತಿಲ್ಲ, ಏನೋ ಒಂದು ಬಿಲೀಫ್ ಇದೆ. ಯಾಕೆಂದರೆ ನಂಬಿಕೆ ಬಲವಾಗಿದೆ, ಅಂದರೆ ನಾವು ಹೇಳಕೊಟ್ಟಿರೋ ಕಥೆಗಳು ತಲುಪುತ್ತೆ ಅಂತ. ಏನಕ್ಕೆ ಅಂದರೆ ನಾನು ಹೊಂದಿಸಿ ಬರೆಯೋದೇ ಎಕ್ಸಾಂಪಲ್ ಹೇಳೋದಾದರೆ ಅದನ್ನು ತಲುಪಿದ್ದ ರೀತಿ ಹೇಳ್ತೀನಿ. ನಾನು ಥಿಯೇಟ್ರಿಕಲಿ ಸಕ್ಸಸ್ ಅಲ್ಲ, ಸಿನಿಮಾ ಥಿಯೇಟ್ರಲ್ಲಿ ನೋಡಿದ 38,000 ಜನ, ಆದರೆ 1.5 ವರ್ಷದಲ್ಲಿ ಅಷ್ಟು ಜನರಿಗೆ ತಲುಪ್ತಲ್ಲ. ಸಿನಿಮಾ ಚೆನ್ನಾಗಿರಲಿಲ್ಲ ಅಂದರೆ OTTಲೂ ಗೆಲ್ಲಲ್ಲ, ಈ ಚೆನ್ನಾಗಿರಲಿಲ್ಲ ಅಂದರೆ OTTಲೂ ನೋಡಲ್ಲ, ಎಲ್ಲೂ ನೋಡಲ್ಲ, ನೀವು ಫ್ರೀ ಕೊಟ್ಟರೆ ಎಲ್ಲೂ ನೋಡಲ್ಲ. ಸೊ ಹಂಗಿದಾಗ ಅಷ್ಟು ಜನಕ್ಕೆ ತಲುಪಿದೆ ಅಂದರೆ ಓಕೆ, ನಾವು ಹೇಳ್ತಾ ಇರೋದು ಎಮೋಷನ್ ಕರೆಕ್ಟ್ ಇದೆ, ಓಕೆ ನಾನು ಕನೆಕ್ಟ್ ಆಗಿದ್ದು ಜನಕ್ಕೆ ಅಂತ ಅನ್ನಿಸ್ದಾಗ ಓಕೆ, ಈ ನಿಟ್ಟಿನಲ್ಲಿ ಇದ್ದಾಗ ಆ ನಿಟ್ಟಿನಲ್ಲಿ ನನಗೆ ಇನ್ನೂ ಕಳೆದೋದೇನೋ ಒಂದು ಭಾವನೆಗಳು ಬಂದಿಲ್ಲ. ಸೊ ಹಾಗಾಗಿ ಈ ಸಿನಿಮಾ ಯಾವ ರೀತಿ ಕರ್ಕೊಂಡು ಹೋಗುತ್ತೆ ನೋಡಬೇಕು. ಬಟ್ OTT ಒಂದು ಫಿಲಮ್ ಗೆದ್ದಾಗ ನೀವು ಮತ್ತೆ ವಾಪಸ್ ಸಿನಿಮಾಗೆ ಮತ್ತೆ ತೋರಿಸ್ಬೇಕು ಜನಕ್ಕೆ ಅಂತ, ಅದು ಹಠನಾ ಅಥವಾ ಓಕೆ ನಾನು ಮಾಡಬಲ್ಲೆ, ನನ್ನನ್ನು ಯಾವತ್ತಾದರೂ ಒಂದು ದಿವಸ ಥಿಯೇಟ್ರಲ್ಲಿ ನೋಡ್ತಾರೆ ನನ್ನ ಫಿಲಮ್ಸ್ನ, ನಾನು ಮಾಡಿದ ಡೈರೆಕ್ಷನ್ ಅಂತ ಒಂದು? ಇಲ್ಲ, ಇನಿಷಿಯಲಿ ಸ್ವಲ್ಪ ಒಂದು ಚಿಕ್ಕ, ಈಗ ಎಸ್ಪೆಷಲಿ ನಿಹಾರ್ ನಾವು ಮೀಟ್ ಆದಾಗ ನಿಹಾರ್ ಯಾವ್ದಾರು ಕತೆ ಇದೆ ಅಂತ ಹೇಳಿದ ತಕ್ಷಣ ನಿಹಾರ್ ಈಗ ಯಾವ್ದು ಕತೆ ಇದೆ ಅಂದರೆ ಹೊಂದಿಸಿ ಬರೆಯೇನಿದೆ ತೆಲುಗು ಮಾಡೋಣ ಅಂದು. ಇನಿಷಿಯಲ್ ಅದೊಂದು ಇರುತ್ತೆ, ಒಂದು ಏನಂತಂದರೆ ಇಲ್ಲಿ ತಲುಪಿಲ್ಲ ಅಂದ್ರೆ ನನಗೆ ಫಸ್ಟ್ ಹೆಂಗಿತ್ತು ಅಂದರೆ ಕನ್ನಡದಿಂದ ಬೇರೆ ಬೇರೆ ಥಾಟಲ್ಲಿ ಇರ್ತೀವಲ್ಲ, ಓಕೆ ಅಲ್ಲೂ ತಲುಪಿಸೋಣ, ಈಗ ಗೊತ್ತಿರೋ ಕತೆ ಇದು ಅದನ್ನ ಇನ್ನೂ ನೀಟಾಗಿ ಪ್ರೆಸೆಂಟ್ ಮಾಡೋಣ ಅನ್ನೋ ರೀತಿ ಹೇಳ್ತೀವಿ. ಇಲ್ಲ ನಿಹಾರಾಗ ಅವ್ರ ಪಾಯಿಂಟಲ್ಲಿ ಏನಂದರೆ ಒಂದು ಬೇರೆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಓಕೆ ಆಯಿತು ಅಂದ್ಬಿಟ್ಟು, ಯಾಕೆಂದರೆ ಒಂದು ಒಳಗಡೆ ಅಂತೂ ಒಂದು ಇರುತ್ತೆ. ಅಟ್ ದ ಎಂಡ್ ನಮ್ಮ ಸಿನಿಮಾ ಡಿಸೈಡ್ ಮಾಡಬೇಕಾಗಿರೋದು ಬೇರೆ ಯಾರೂ ಅಲ್ಲ, ಜನರು. ಓಕೆ, ಜನರು ಡಿಸೈಡ್ ಮಾಡಿ ಅವರು ಚೆನ್ನಾಗಿದೆಯೋ ಚೆನ್ನಾಗಿಲ್ವ ಅಂತ ಬೈಬೇಕಾಗಿರೋದು, ತಿದ್ದಬೇಕಾಗಿರೋದು ಅವರು. ಸೊ ಹಂಗಾಗಿ ನನಗಿದ್ದಿದ್ದು ಆಯ್ಕೆಗಳಿದ್ದು ಅಂದರೆ OTTಗೆ ಬಂದಮೇಲೆ ಇನ್ನೂ ತಲುಪಲಿ, ಯೂಟ್ಯೂಬ್ಗೆ ಅದಕ್ಕೆ ಹಾಕಿದ್ದು ಫ್ರೀಯಾಗಿ, ಜನಕ್ಕೆ ಕನೆಕ್ಟ್ ಆಗೋಣ, ಜನ ನೋಡಲಿ, ನೋಡಿ ಅವ್ರು ನನ್ನನ್ನು ತೀಡ್ಲಿ ಬೈಲಿ, ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಸೊ ಅಟ್ ದ ಎಂಡ್ ಜಡ್ಜಸ್ ಆರ್ ಪೀಪಲ್, ಅವ್ರೇನು ಹೇಳ್ತಾರೆ. ಸೊ ಹಾಗಾಗಿ ಅವ್ರ ಮೇಲ್ಗಡೆ ಬಲವಾದ ನಂಬಿಕೆ ಇದೆ, ಆಡಿಯನ್ಸ್ ಮೇಲ್ಗಡೆ.
ನೋ ಡೌಟ್ ಯುವರ್ ಅ ಪ್ರೊಫೆಸರ್ ಅಂತ ಗೊತ್ತಾಗ್ತದೆ. ಆಕ್ಚುಲಿ ಏನ್ ಗೊತ್ತಾ, ಇಲ್ಲಿ ಪ್ರಾಬ್ಲಮ್ ಏನಂದ್ರೆ ನಾನು ಹೇಳ್ತಾರೆ ಏನಂತಂದ್ರೆ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕಳೆದು ಹೋದ ಕನ್ನಡದ ಪ್ರೊಫೆಸರ್ ಅಂತ. ಆಕ್ಚುಲಿ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ಲೆಕ್ಚರರ್ ಆಗಿದ್ರು, ಬಟ್ ಕನ್ನಡನೇ ಜಾಸ್ತಿ. Did you think that some professor was narrating your story? ಇಷ್ಟು ಮಾತಾಡಿಲ್ಲ ಅಲ್ವ ಇಲ್ಲ ಇಷ್ಟು ಮಾತಾಡಿಲ್ಲ. ಇಲ್ಲ. But what did you find in Jagannatha when he narrated the story, sir? ನಿಮಗೆ ದ ಪರ್ಸನ್ ವೆರಿ ಬ್ಯೂಟಿಫುಲ್ ಪರ್ಸನ್. ಫಸ್ಟು ಅದೇ ಕಣ್ಮುಂದೆ ಬಂತು. ಓಕೆ. ಅದಾದ್ಮೇಲೆ ಕತೆ ಓದಕ್ಕೆ ಶುರು ಮಾಡಿದೆ. ಬಿಕಾಸ್ ಐ ರಿಯಲಿ ಲೈಕ್ ದ ಕಾನ್ವರ್ಸೇಷನ್. ಒಂದು ಕಾಫಿ ಶಾಪಲ್ಲಿ ಮೀಟ್ ಮಾಡಿದ್ವಿ, ಸೌಂಡ್ ಜಾಸ್ತಿ ಇತ್ತು. ಅದೇ ಒಂದು ಪಾರ್ಕಿಗೆ ನಡ್ಕೊಂಡು ಹೋದ್ವಿ, ಮಾತಾಡಿದ್ವಿ, ಕತೆ ಬಗ್ಗೆ ಒಂದು ಔಟ್ಲೈನ್ ಹೇಳಿದ್ರು. ಐ ರಿಯಲಿ ಲೈಕ್ ದ ವೇ ವಿ ಸ್ಪೋಕ್ ಆ್ಯಂಡ್ ಅದು ನಂಗೆ ತುಂಬ ಮುಖ್ಯವಾಗಿತ್ತು. ಅದಾದ್ಮೇಲೆ ಕತೆ ಓದಿದೆ, ಕತೆ ಅಪೀಲ್ ಆಯಿತು, ಆ್ಯಂಡ್ ದೆನ್ ಇಟ್ ಟುಕ್ ಓವರ್. ಫಾರ್ ಸಂಬಡಿ ಹೂ ಸೀನ್ 2 ಇಂಡಸ್ಟ್ರೀಸ್ ಅಲ್ಲ, ತಮಿಳ್ ಅಂಡ್ ತೆಲುಗು ಮೂರ. ತೆಲುಗು ಹೆಚ್ಚಾಗಿ, ಅದಾದ್ಮೇಲೆ ತಮಿಳು, ಒಂದೆರಡು ಹಿಂದಿಯಲ್ಲಿ. ಸೊ ವೆನ್ ಯು ಟ್ರಾವೆಲ್ ವಿತ್ ಡಿಫ್ರೆಂಟ್ ಇಂಡಸ್ಟ್ರೀಸು, ಕನ್ನಡಕ್ಕೆ ಬಂದಾಗ ಫಸ್ಟ್ ಟೈಮ್ ಬಂದಾಗ ಡೆಫಿನೆಟ್ಲಿ ದೇರ್ ಇಸ್ ಅ ವೇರಿಯೇಷನ್ ಇನ್ ವರ್ಕ್ ಸ್ಪೇಸು. ಹೇಗೆ ಅನಿಸ್ತು ನಿಮಗೆ? ಲೈಕ್ ಯಾವುದೇ ಇಂಡಸ್ಟ್ರಿ ಇರಲಿ, ಎಂಡ್ ಆಫ್ ದ ಡೇ ಕ್ಯಾಮ್ರಾ ಶುರು ಆದಮೇಲೆ ಇಟ್ ಇಸ್ ಮೀ, ಮೈ ಕೋ ಆ್ಯಕ್ಟರ್, ದ ಸ್ಟೋರಿ, ದ ಡೈಲಾಗ್ಸ್. ಆ ಡೈಲಾಗ್ ಭಾಷೆ ಮಾರುತ್ತೆ ಹೊರತು ಎಮೋಷನ್ಸ್ ಅದೇ ಇರೋದಲ್ವ. ಒಳಗಿರೋ ಭಾವ, ಅದನ್ನು ಎಕ್ಸ್ಪ್ರೆಸ್ ಮಾಡೋ ರೀತಿ ಅವೆಲ್ಲ ಒಂದೇ ಇರುತ್ತೆ. ಸೊ ಅದೊಂದೇ ವ್ಯತ್ಯಾಸ ನನಗೆ. ಮತ್ತೆ ಒಂದು ಕ್ಲೋಸ್ನೆಸ್ಸು ಇರುತ್ತೆ, ಯಾಕಂದರೆ ಹುಟ್ಟು ಬೆಳೆದಿದ್ದು ಊರು, ಕಲ್ತಿರೋ ಭಾಷೆ ಇದು, ಆಡೋ ಭಾಷೆ ಇದು. ಅದರಿಂದಾಗಿ ತುಂಬ ವೆಯ್ಟ್ ಮಾಡಬೇಕಾಗಿತ್ತು ಭಾಷೆಯಲ್ಲಿ ಮಾಡೋಕ್ಕೆ. ಸೊ ಅದೊಂದು ಎಕ್ಸೈಟ್ಮೆಂಟ್ ಇತ್ತು. ಅದನ್ನು ಬಿಟ್ಟರೆ ನನಗೆ ಇನ್ನೇನು ವ್ಯತ್ಯಾಸ ಕಾಣಲಿಲ್ಲ. ಎಲ್ಲ ಒಂದೇ. ಕ್ಯಾಮ್ರಾ ಆನ್ ಆದಮೇಲೆ ಎಲ್ಲ ಒಂದೇ. ಖಂಡಿತ. ಬಟ್ ಯು ಅಂದರೆ ನೀವು ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ಬೇಕಾದ್ರೆ ಆಂಟಗೋನಿಸ್ಟ್ ಮಾಡಿದಿರಲ್ಲ? ಆಂಟಗೋನಿಸ್ಟ್ ಮಾಡಿದ್ದೀನಿ, ಇದರಲ್ಲಿ ಲೀಡ್ ಮಾಡಿದ್ದೀನಿ, ಸಪೋರ್ಟಿಂಗ್, ಸ್ಮಾರ್ಟ್ ವೆರೈಟೀಸ್. ವಾಟ್ ವಾಸ್ ಯೋರ್ ಎಕ್ಸ್ಪೀರಿಯನ್ಸ್ ವೈಲ್ ಪ್ಲೇಯಿಂಗ್ ದಿಸ್ ರೋಲ್ಸ್? ಡೆಫಿನೆಟ್ಲಿ ನಮಗೆ ಒಂದು ಎಮೋಷ್ನಲ್ ಇಂಟೆನ್ಸಿಟಿ ಇತ್ತು. ಹಾಂ. ಆ್ಯಂಡ್ ರೈಟಿಂಗಲ್ಲೂ ಬಲ ಇತ್ತು. ಅದರಿಂದಾಗಿ ವಿ ಕುಡ್ ಪುಲ್ ಥ್ರೂ. And effect great co-actors from Sitara madam to girl who plays my daughter. Nihar jothe screen space irliಲ್ಲ. So ಚೆನ್ನಾಗಿತ್ತು. Okay. We also got to see a lot of places. When they say lead actor Nihar ಅಂದ ತಕ್ಷಣ, what is the thought when you get a lead actor ಅಂತ role? ಅಂದರೆ ಸಿನಿಮಾ ಹೊರಗಡೆಯಿಂದ ಹೇಳ್ಬೇಕಾದ್ರೆ ಲೀಡ್ ಆ್ಯಕ್ಟರ್ ಅಂತ ಹೇಳ್ಬೋದು, ಬಟ್ ಸೆಟ್ಟಿಗೆ ಬಂದರೆ ಆ ಫೀಲಿಂಗ್ ಇರಲ್ಲ. ಯಾಕೆಂದರೆ ಆ್ಯಕ್ಟರ್ಸ್ ಲೈಕ್ ಹಿಮ್, ಸಿತಾರಾ ಮ್ಯಾಮ್ ಅವರೆಲ್ಲ ಲೀಡ್ ಮಾಡ್ತಾ ಇರ್ತಾರೆ ಒಂದು ಸೀನ್ನ, ಮತ್ತು ಡೈರೆಕ್ಟ್ರು ಲೀಡ್ ಮಾಡ್ತಿರ್ತಾರೆ. ಆ್ಯಂಡ್ ಸೆಟ್ಟಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೂ ಅವರು ನನ್ನ ಲೀಡ್ ಅಂತ ನೋಡ್ತಿರ್ತಾರೆ. ಆ್ಯಂಡ್ ನನ್ನ ಕಡೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಅನಿಸ್ತಾ ಇರುತ್ತೆ ನನಗೂ. ಆ್ಯಂಡ್ ಸಿತಾರಾ ಮ್ಯಾಮ್ ಜೊತೆ ವರ್ಕ್ ಮಾಡ್ಬೇಕಾದ್ರೆ ನಂಗೆ ಅದೇ ಆಗ್ತಾಯಿತ್ತು ಸ್ವಲ್ಪ. ಅಂದರೆ ಅವ್ರ ಎಕ್ಸ್ಪೆಕ್ಟೇಷನ್ ಏನಿದೆಯೋ, ನಾನು ರೀಚ್ ಆಗ್ತಿದ್ದೀನೋ ಇಲ್ವೋ ಅನ್ನೋ ಥರ ಎಲ್ಲ ಅನಿಸ್ತಾ ಇತ್ತು. ಬಟ್ ಇವೆನ್ಚುಲಿ ಅದು ವರ್ಕ್ ಆಯಿತು. ಅಂದರೆ ಅವ್ರಿಗೂ ನನಗೂ ಒಂದು ಅಂದರೆ ಸೆಟ್ಟಲ್ಲಿ ಒಂದು ಬಾಂಡ್ ಚೆನ್ನಾಗಾಗಿತ್ತು. ಆ್ಯಂಡ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾನೂ ನಂಗೆ ಒಂದು ಲರ್ನಿಂಗ್ ಪ್ರೊಸೆಸ್ ಇತ್ತು. ಎನಿ ಆ್ಯಕ್ಟರ್ ಆ ಸೀರಿಯಲಿಂದ ಬಂದವ್ರಿಗೆ ಅದೊಂದು ಲೀಪ್ ಸಿಕ್ತಂಗೆ, ವೆನ್ ಯು ಗೆಟ್ ದಟ್ ಬಿಗ್ ಬ್ರೇಕ್ ಅಂತ ಆನ್ ಸಿಲ್ವರ್ ಸ್ಕ್ರೀನ್ಗೆ ನಾವು ನೋಡಿದ್ದೀವಲ್ಲ, ದರ್ಶನ್ ಸರ್ ಆಗಲಿ, ಯಶ್ ಆಗಲಿ, ರಚಿತಾ ರಾಮು, ಇವ್ರ ರಾಧಿಕಾ ಪಂಡಿತ್, ಇವರೆಲ್ಲ ಬೆಳ್ಕೊಂಡ್ ಬಂದಿದೆ ಸೀರಿಯಲ್ಸ್ ಇಂದ. ಸೊ ಅವ್ರಿಗೆ ಆ ಸ್ಪೇಸ್ ಅಂದ್ರೆ ಆ ಬಿಗ್ ಬ್ರೇಕ್ ಸಿಕ್ತಾಗ ದೇ ಟೇಕ್ ಇಟ್, ಅಂದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟೈಮ್ ಅದು. ಹೌ ಡು ದೇ ಯುಟಿಲೈಸ್ ದಿಸ್ ಆಪರ್ಚುನಿಟಿ ಅಂತ. ಸೊ ನಿಮ್ಗೆ ಇವಾಗ ಇನ್ನೂ ಬಿಗಿನಿಂಗು, ಬಟ್ ಸ್ಟಿಲ್ ನಿಮ್ಗೆ ಈ ಬಿಗ್ ಬ್ರೇಕ್ ಸಿಕ್ತಾಗ ಒಂದು ಸಿಲ್ವರ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಏನ್ ಅನ್ಸ್ತದೆ? ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್. ಅಂದರೆ ಎಸ್ಪೆಷಲಿ ಎಲ್ಲ ಆ್ಯಕ್ಟರ್ಸ್ಗೂ ಬಿಗ್ ಸ್ಕ್ರೀನಲ್ಲೇ ಕಾಣಿಸ್ಕೋಬೇಕು ಅಂತ ಆಸೆ ಇರುತ್ತೆ. ಮತ್ತು ನಮ್ಮಂಥ ಸೀರಿಯಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋ ಅಥವಾ ರಂಗಭೂಮಿಯಿಂದ ಬಂದಿರೋರ್ಗು ಅಟ್ ದ ಎಂಡ್ ಆಫ್ ದ ಡೇ ಒಂದು ಬಿಗ್ ಸ್ಕ್ರೀನಲ್ಲಿ ಬಂದಾಗಲೇ ಅದು ಒಂದು ಹೆಸರು ಅಂತ ಸಿಗೋದು, ಅಥವಾ ನಾವು ಮಾಡಿದ ಕೆಲಸ ಎಲ್ಲೋ ಒಂದು ಉಳ್ಕೊಳ್ಳೋಂಥದ್ದಾಗೋದು. ಸೊ ಆ ಇದರಲ್ಲಿ ನನಗೂ ತುಂಬ ಆಸೆ ಅಂತ ತುಂಬ ಇತ್ತು, ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಂತ. ಜೊತೆಗೆ ಭಯನೂ ಅಷ್ಟೇ ಇದೆ. ಅದೇ ಸೀರಿಯಲಲ್ಲಿ ಮಾಡಿದಂಥ ಕೆಲಸಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸಿನಿಮಾದಲ್ಲಿ ನಾವು ಎಲ್ಲ ಡೀಟೇಲಿಂಗಾಗಿ ವರ್ಕ್ ಮಾಡಬೇಕು ಅನ್ನೋದು ನನಗೆ ಅರ್ಥ ಆಗಿರೋಂಥದ್ದು. ಸೊ ಇನ್ ದಟ್ ವೇ
ನೋಡಬೇಕು ಜನ ಹೆಂಗೆ ನನ್ನ ಸ್ವೀಕರಿಸ್ತಾರೋ ಅದ್ರ ತಕ್ಕಂಗೆ ನಾನು ಇನ್ನೂ ಅಪ್ಡೇಟ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇದೆ. ಖಂಡಿತ. ಜಗನ್ನಾಥ್ ಅವರೇ, ನನಗೆ ಅಂದರೆ ರವೀಂದ್ರ ಅವ್ರು ಹೇಳ್ದಂಗೆ ಲೊಕೇಶನ್ ಮ್ಯಾಟರ್ಸ್ ಈ ಫಿಲಮಲ್ಲಿ. ನೀವು ತುಂಬ ಅಂದರೆ ಬ್ಯಾಕ್ ಡ್ರಾಪ್ಗೋಸ್ಕರ ನೀವು ಪರ್ಟಿಕ್ಯುಲರ್ ಲೊಕೇಶನ್ಸ್ ಹುಡ್ಕೊಂಡು ಹೋದ್ರಾ ಹೇಗೆ? ಇಲ್ಲ, ಆ್ಯಕ್ಚುಲಿ ಈ ಸಿನಿಮಾದಲ್ಲಿ ಬರುವಂಥ ಪಾತ್ರಗಳು ಎಸ್ಪೆಷಲಿ ಪೃಥ್ವಿ ಅನ್ನೋ ಕ್ಯಾರೆಕ್ಟರ್ ಮಾತ್ರ ಸ್ವಲ್ಪ ಫಿಕ್ಸ್ ಆಗಿದೆ. ಇಲ್ಲ ಮೂಡಿಗೆರೆ, ಆ ಒಂದು ಮಲೆನಾಡು ಪ್ರದೇಶದಲ್ಲಿರುವಂಥ ಬ್ಲಾಗರು ಅಂತ ಒಂದು ಫಿಕ್ಸ್. ಅಂದರೆ ಈಗ ಏನಾಗಿದೆ ಅಂದರೆ ವೆರಿ ಸ್ಮಾಲ್ ಟೌನಲ್ಲೂ ಕೂಡ ಹೆಂಗಂದರೆ ಯೂಟ್ಯೂಬರು, ಇನ್ಫ್ಲೂಯೆನ್ಸರ್ಸು, ಬ್ಲಾಗರ್ಸ್ಗಳಿದ್ದಾರೆ. ಸೊ ಇಟ್ಸ್ ಎ ವೆರಿ ಸ್ಮಾಲ್ ಟೌನ್. ಅಲ್ಲಿ ಮೂಡಿಗೆರೆ ಅನ್ನೋ ಒಂದು ತಾಲೂಕಲ್ಲಿರುವಂಥ ಒಂದು ಪಾಪ್ಯುಲರ್ ಬ್ಲಾಗರ್ ಆಲ್ರೆಡಿ, ಯಾಕಂದ್ರೆ ಸಿನಿಮಾದಲ್ಲಿ ಈ ಬ್ಲಾಗರ್ ಆಲ್ರೆಡಿ ಹೀಸ್ ಎ ಪಾಪ್ಯುಲರ್ ಅಂತ ಎಸ್ಟಾಬ್ಲಿಷ್ ಆಗಿದೆ. ಸೊ ಹಾಗಾಗಿ ಅಲ್ಲಿಂದನೇ ಸ್ಟಾರ್ಟ್ ಆಯಿತು. ಆ್ಯಂಡ್ ಈಸ್ ಆಲ್ರೆಡಿ ಗ್ರ್ಯಾಜುಯೇಟ್. ಸೊ ಆ ನಿಟ್ಟಿನಲ್ಲಿ ಇನ್ನು ಅದು ಬಿಟ್ಟರೆ ಅದ್ರ ಕತೆ ಹೇಗೆ ಕರ್ಕೊಂಡು ಹೋಗ್ತಿತ್ತು ಅಂದರೆ ಅದಕ್ಕೆ ಅದೇ ಪಡ್ಕೊಳ್ತಾ ಹೋಗ್ತು. ಆ ಲೊಕೇಶನ್ಸ್ ಅದೇ ಇದು ಮಾಡ್ತೀವಿ, ಏನೋ ಪರ್ಟಿಕ್ಯುಲರ್ ನಾವು ಇಲ್ಲಿ ತೋರಿಸ್ಬೇಕು, ಇಲ್ಲೇ ಹೋಗಿ ಶೂಟ್ ಮಾಡಬೇಕು, ಹಂಗೆ ಆಗಲಿಲ್ಲ. ಓಕೆ, ಇಲ್ಲಿ ಈ ಪಾತ್ರ ಎಲ್ಲೆಲ್ಲಿರುತ್ತೆ, ಎಲ್ಲೆಲ್ಲಿ ಹೋಗುತ್ತೆ, ಎಲ್ಲಿ ಟ್ರಾವೆಲ್ ಆಗುತ್ತೆ, ಆ ರೀತಿ ಪಾತ್ರಗಳು ತುಂಬ ಅಂದರೆ ಒಂದು ಸಿನಿಮಾಕ್ಕೆ, ಕತೆಗೆ ಆ ಜಾಗನೂ ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಎಸ್ಪೆಷಲಿ ಸೆಕೆಂಡ್ ಹಾಫ್ ಬರುವಂಥ ಜಾಗಗಳು ತುಂಬ ಮೇಜರ್ ಪ್ಲೇಸ್ ರೋಲ್ ಮಾಡಿದೆ ಅಂತ ಅನ್ಸುತ್ತೆ. ಓಕೆ, ಮತ್ತು ನೀವು ಒಂದು ಕ್ಯಾರೆಕ್ಟರ್ ಹೂ ಟೇಕ್ಸ್ ದ ಲೀಡ್, ಹೂ ಡ್ರೈವ್ಸ್ ದ ಫಿಲಮ್ ಅಂದರೆ ಬ್ಲಾಗರ್ ಅಲ್ವಾ? ಆ್ಯಕ್ಚುಲಿ ಏನಂತಂದರೆ ಆ ಬ್ಲಾಗರ್ ಅಂದರೆ ಇಲ್ಲಿ ಈ ಪೃಥ್ವಿ ಅನ್ನೋ ಬ್ಲಾಗರು ಅವನ ಸುತ್ತಮುತ್ತ ಮತ್ತು ಅವ್ನು ಎಲ್ಲರ ಜೊತೆ ಬ್ಲಾಗಿಂಗ್ ಎಲ್ಲ ಮಾತಾಡ್ತಿದ್ರು. ಅವ್ನ ಫ್ಯಾಮಿಲಿದ ಒಂದು ಡಾರ್ಕ್ ಸೀಕ್ರೆಟ್ ಗೊತ್ತಾದ್ಮೇಲೆ ಐ ಮೀನ್ ಹೌ ಹಿ ಸ್ಟಾರ್ಟೆಡ್ ಇಸ್ ಜರ್ನಿ, ಅವನಲ್ಲಿರೋ ಪ್ರಾಬ್ಲಮ್ ಏನು, ಅವನಲ್ಲಿರೋ ಕ್ವಶನ್ಸ್ಗಳೇನು. ಯಾಕೆ ಇದು ಕೇಳಿದೆ ಅಂದರೆ, ಇವತ್ತು ಪಾಪ್ಯುಲರ್ ಬ್ಲಾಗರ್ ಅಂತ ಹೇಳಿದ್ರಿ. ಓಕೆ, ನಿಮ್ಮ ಕತೆಗೆ ಒಂದು ಪಾಪ್ಯುಲರ್ ಬ್ಲಾಗರು ಈ ಕ್ಯಾನ್ ಗೆಟ್ ಮಿಲಿಯನ್ಸ್ ಆಫ್ ವ್ಯೂಸು, ಲೈಕ್ಸು, ಅವನಿಗೆಲ್ಲ ಫೇಮ್ ಸಿಗುತ್ತೆ. ಬಟ್ ಅವನಲ್ಲೇ ಒಂದು ಡಾರ್ಕ್ ಸೀಕ್ರೆಟ್, ಅವನ ಫ್ಯಾಮಿಲಿನ ಅವ್ನಿಗೆ ಲೈಕ್ಸು ಶೇರ್ ಸಿಕ್ಕಿಲ್ಲ. ಕರೆಕ್ಟ್. ದಟ್ ಬಾಂಡಿಂಗ್ ಇದೆಯಲ್ಲ, ದಟ್ ಡಾರ್ಕ್ ಸೀಕ್ರೆಟ್ ನಿಮ್ಮಿಂದ ಇದು ನಿಮ್ಗೆ ಹೇಗೆ ಈ ಕತೆ ಕೊಡ್ತು? ಇಲ್ಲ, ಆ್ಯಕ್ಚುಲಿ ಏನಂದರೆ ನಾನು ಇನಿಷಿಯಲ್ ಆಗಿ ಬ್ಲಾಗರ್ ಅಂತ ಇಟ್ಟಿರಲಿಲ್ಲ. ಅಂದರೆ ಈ ಥಾಟ್ ಅಂದರೆ ನನಗೆ ಹುಟ್ಟಿದೆ ಫಸ್ಟು ಒಂದು ಮಿಸ್ಟೇಕ್ ಹೇಗೆ ಸಪ್ರೇಟ್ ಮಾಡ್ಬೋದು ಅನ್ನೋ ಒಂದು ಥಾಟ್ ಅಷ್ಟೇ. ಅದಕ್ಕೊಂದಿಷ್ಟು ಸುತ್ತಮುತ್ತ ನೋಡಿರೋ ಘಟನೆಗಳು, ಸುತ್ತಮುತ್ತ ನೋಡಿರೋ ವ್ಯಕ್ತಿಗಳು ಮತ್ತು ಎಲ್ಲ ಒಂದಿಷ್ಟು ಇನ್ಫ್ಲುಯೆನ್ಸ್ ಮಾಡಿರ್ತವೆ ನಮ್ಮ ಬರಹದಲ್ಲಿ. ಅದೆಲ್ಲ ಇನ್ಫ್ಲುಯೆನ್ಸ್ ಆಗಿ ಈ ಮಿಸ್ಟೇಕ್ಸಿಂದ ಹೆಂಗೆ ಅಂತ ಹೇಳಿದಾಗ ಅದ್ರ ಸುತ್ತ ಯಾರು, ಆ ಮಿಸ್ಟೇಕಿಂದ ಸುತ್ತ ಅಂತ ಅಂದಾಗ ಪೃಥ್ವಿ ಅನ್ನೋ ಕ್ಯಾರೆಕ್ಟರ್ ಹುಟ್ಟಿದೆ. ಪೃಥ್ವಿ ಅನ್ನೋ ಕ್ಯಾರೆಕ್ಟರ್ ಇದ್ದ ತಕ್ಷಣ ಆ ಪೃಥ್ವಿ ಅನ್ನೋ ಕ್ಯಾರೆಕ್ಟರ್ಗೆ ಏನು ಕೊಡ್ಬೋದು ಅನ್ನೋ ಒಂದು ಪಾಯಿಂಟ್ ಬಂದ ತಕ್ಷಣ ಬ್ಲಾಗರ್ ಅನ್ನೋ ಒಂದು ಪಾಯಿಂಟ್ಗೆ ಇದು ಬಂದಿದ್ದು. ಏನಕ್ಕೆ ಬ್ಲಾಗರ್ ಅಂತಂದರೆ ಜಗತ್ತನ್ನೆಲ್ಲ ತೋರಿಸೋನಿಗೆ ಅವನ ಬದುಕಿನಲ್ಲಿ ಏನಿದೆ, ಅವನಲ್ಲಿರುವಂಥ ಏನು, ಈಗ ನೀವೇ ಹೇಳ್ದಂಗೆ ನೋಟಿಸ್ ಮಾಡ್ದಂಗೆ ಅವ್ನ ಫ್ಯಾಮಿಲಿಲೇ ಅವ್ನಿಗೆ ಲೈಕ್ಸ್ ಇದು ಸಿಕ್ಕಿರಲ್ಲ, ಎಲ್ಲರೂ ಅಷ್ಟೊಂದು ಲೈಕ್ ಕೊಟ್ಟಿದ್ರೆ ಇಟ್ಸ್ ವೆರಿ ಗುಡ್ ಪಾಯಿಂಟ್ ಆ್ಯಕ್ಚುಲಿ. ಆ ರೀತಿ ಅದಕ್ಕೆ ಪೃಥ್ವಿ ಅನ್ನೋದಕ್ಕೆ ಒಂದು ಟ್ರಾವೆಲರ್ ಇರಲಿ, ಬ್ಲಾಗರ್ ಇರಲಿ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಆ್ಯಕ್ಚುಲಿ ಅದಕ್ಕಿಂತ ಮುಂಚೆ ಅಂದ್ಕೊಂಡಿದ್ದು ಒಂದು ಚಿಕ್ಕ ಇನ್ಸಿಡೆಂಟು, ಒಂದು ಎರಡು ಫಸ್ಟ್ ಹಾಫ್ ಆಫ್ ದ ಸಿನಿಮಾದಲ್ಲಿ ಬರುವಂಥ ಹೇಗೆ ಅಂದರೆ ಒಂದು ರೆಸ್ಪಾನ್ಸಿಬಲ್ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಈ ಕ್ಯಾರೆಕ್ಟರ್ ಪೃಥ್ವಿ ಅನ್ನೋದಕ್ಕೂ. ಅವನಲ್ಲಿರೋ ಕ್ವಶನ್ಸು, ಅಮ್ಮ ಮತ್ತು ಅವನಲ್ಲಿರುವಂಥ ಪ್ರಾಬ್ಲಮ್ಸ್ ಅಂತಂದರೆ ಈ ಇನ್ಸೆಲ್ಫ್ ತಾಯಿ ಜೊತೆ ಅಷ್ಟು ಒಡನಾಟ ಇರಲ್ಲ. ಇವನಿಗೆ ಎಲ್ಲ ಕ್ಯಾಮ್ರಾ ನೋಡಿ ನಗ್ತಾ ಮಾತಾಡ್ಬೇಕು. ನಮ್ಮೊಳಗಡೆ ಈಗ ಇವತ್ತು ನಾನು ಇಲ್ಲಿ ಮಾತಾಡ್ತೇನೆ, ನಾನು ನಗ್ತಾ ಮಾತಾಡ್ತೀನಿ, ಎಲ್ಲ ಮಾತಾಡ್ತೀನಿ, ನನ್ನೊಳಗೆ ಪ್ರಾಬ್ಲಮ್ ಏನಿದೆ ಅಂತ ಗೊತ್ತಿರಲ್ವ ನಾನು. ಸೊ ಹಾಗಾಗಿ ಪೃಥ್ವಿ ಅನ್ನೋ ಪಾತ್ರನ ಕೂಡ ಎಲ್ಲರ ಮುಂದೆ ನಗ್ತಾ ಮಾತಾಡಿದ್ರೆ ಅವ್ನ ಪ್ರಾಬ್ಲಮ್ ಏನು ಅಂತ ಗೊತ್ತಿಲ್ಲ. ಇನ್ ದಟ್ ವೇ ಕ್ಯಾಮ್ರಾ ಆ್ಯಂಡ್ ಬ್ಲಾಗರ್ ಚೆನ್ನಾಗಿ ಅನ್ನಿಸ್ತು ಅಂತ. ಸರ್, ರವೀಂದ್ರ ಅವರೇ, ನೀವು ಒಪ್ಕೋತೀರಾ ಇದು? ವಿ ಕ್ಯಾನ್ ಫೇಕ್ ವ್ಯೂಸ್ ಆ್ಯಂಡ್ ಶೇರ್ಸ್, ಲೈಕ್ಸ್ ಎಲ್ಲ, ಬಟ್ ವಿ ಕಾಂಟ್ ಫೇಕ್ ತಂದೆ ತಾಯಿ ರಿಲೇಶನ್ಶಿಪ್ನ ಫೇಕ್ ಮಾಡೋಕ್ಕಾಗಲ್ಲ. ಡು ಯು ಅಗ್ರಿ? ಅಂದರೆ ಖಂಡಿತ. ಯಾಕಂದರೆ ಇದು ಇಟ್ ಇಸ್ ಸಮಥಿಂಗ್ ದಟ್ ಇಸ್ ಟೈಡ್ ಇನ್ ಟು ಯುವರ್ ಬಾಡಿ. ಅವ್ರಿಗೇನಾದರೂ ಒಂದು ಆದರೆ ನಾವು ಫಿಸಿಕಲಾಗಿ ರಿಯಾಕ್ಟ್ ಮಾಡ್ತೀವಿ. ಅದು ಎಷ್ಟಂತ ಮುಚ್ಚಿಡೋಕ್ಕಾಗುತ್ತೆ? ಹೌದು, ಖಂಡಿತ. ಅಂಥದ್ರಲ್ಲೇ ಅದನ್ನೆಲ್ಲ ಮುಚ್ಚಿಟ್ಟು ನಮ್ಮ ಪರ್ಸ್ನಲ್ ಲೈಫ್ನ ಪಕ್ಕಕ್ಕಿಟ್ಟು ತೆರೆ ಮೇಲೆ ಬರುವಾಗ ಅಲ್ಲಿಗೆ ಏನು ಬೇಕಿರುತ್ತೋ ಅದನ್ನು ಡಿಸ್ಪ್ಲೇ ಮಾಡ್ತೀವಿ. ಸೊ ಅದೇ ಆಗೋದು ಪೃಥ್ವಿ ಲೈಫಲ್ಲೂ. ಓಕೆ, ಅಟ್ ಒನ್ ಪಾಯಿಂಟ್ ಸಮಥಿಂಗ್ ಬ್ರೇಕ್ಸ್. ಸೊ ಇಟ್ ಶೋಸ್ ಲಾಟ್ ಆಫ್ ಸ್ಟ್ರಗಲ್ ಆ್ಯಂಡ್ ಜರ್ನಿ ಆ್ಯಂಡ್ ಡಿಸ್ಕವರಿ ಎಲ್ಲನೂ ಇದೆ ಓಕೆ ಸಿನಿಮಾದಲ್ಲಿ. ಪರ್ಟಿಕ್ಯುಲರ್ಲಿ ರಚನಾ ಇಂದರು ಮತ್ತೆ ಇನ್ನೊಬ್ರು ಸೆಕೆಂಡ್ ಹೀರೋಯಿನ್ ಮಾಡಿರೋದನ್ನ. ಇನ್ನೊಂದು ವಿಶೇಷ ಪಾತ್ರ, ಅದು ಸ್ಪೆಷಲ್ ಕ್ಯಾರೆಕ್ಟರ್. ಅದು ರಚನಾ ಇಂದರ್ ಮತ್ತು ಅಶ್ವಿತಾ ಹೆಗಡೆ. ಓಕೆ, ಅವ್ರದ್ದು ಏನು ಕ್ಯಾರೆಕ್ಟರ್ಸ್? ಈಗ ರಚನಾ ಇಂದರ್ದು ಒಂದು ರೀತಿ ಆಕ್ಚುಲಿ ಸಿನಿಮಾದಲ್ಲಿ ಸ್ವಲ್ಪ ಲವಲವಿಕೆ ಅಂತ ಇದ್ರೆ ಅವ್ರ ಪಾತ್ರನೇ.
ಆಕ್ಚುಲಿ ಅವರು ಒಬ್ಬ ಜರ್ನಲಿಸ್ಟ್ ಮಗಳಾಗಿರ್ತಾರೆ. Okay. ಅದರಲ್ಲಿ ಅವ್ರ ಮನೇಲಿ ಒಂದು ಕುಟುಂಬ, ಒಂದು ವೆಲ್ ಆಫ್ ಒಂದು ಶ್ರೀಮಂತ ಕುಟುಂಬದ ಮಗಳು. ಅವಳು ಈ ಬ್ಲಾಗರ್ನ ಫಾಲೋ ಮಾಡ್ತಾ ಇರ್ತಾಳೆ. ಈ ಥರದ್ದು ಇದು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಅವಳಿಗೂ ಕೂಡ ಒಂದು ಇರುತ್ತೆ. ಅಂದರೆ ಅವಳ ಹುಡುಕಾಟನೂ ಕೂಡ ಒಂದು ಇನ್ಸಿಡೆಂಟ್ ಅವಳ ಹುಡುಕಾಟಕ್ಕೂ ಕಾರಣ ಆಗುತ್ತೆ. ಅದು ಇಡೀ ಸಿನಿಮಾದಲ್ಲಿ ಇರುವಂತ ಇದನ್ನ ರಿವೀಲ್ ಮಾಡೋ ಪಾಯಿಂಟ್. ಸೊ ಹಾಗಾಗಿ ಅವ್ರದ್ದು ಕೂಡ ಸೆಕೆಂಡ್ ಹಾಫ್ ಅಲ್ಲಿ ಬೇರೆ ತರ ಹೋಗುತ್ತೆ. ಇನ್ನು ಅಶ್ವಿತಾ ಹೆಗಡೆ ಅನ್ನೋ ಒಂದು ಪಾತ್ರದಲ್ಲೂ ಕೂಡ ಅದು ಕಣ್ಮರೆ ಆಗುವಂತ ಪಾತ್ರ, ಎಲ್ಲರಿಂದ ದೂರ ಸರಿದು ಆಗುವಂತ ಪಾತ್ರ. ಸೊ ಈಗ ಇಲ್ಲಿ ಪ್ರತಿಯೊಂದು ಪಾತ್ರಗಳಲ್ಲೂ ಆಗಿದೆ. ಈಗ ರವೀಂದ್ರ ಸರ್ ಪಾತ್ರದಲ್ಲಿ ಬೇಕಾದ್ರೆ ಹುಡುಕಾಟ ಇದೆ, ಇವ್ರದ್ದು ಪೃಥ್ವಿ ಅಲೆದಾಟ ಇದೆ, ಒಬ್ಬರಲ್ಲಿ ಪಶ್ಚಾತ್ತಾಪ ಇದೆ. ರಾಜೇಶ್ ನಟರಂಗ ಇದ್ದಾರಲ್ಲ ಅವ್ರದಲ್ಲಿ ನನ್ಗೆ ಅನ್ಸಿದ್ರೆ ರಾಜೇಶ್ ನಗರದಲ್ಲಿ ಒಬ್ಬ ಒಂದು ಸೆಲ್ಫ್ಲೆಸ್ ಅಂದ್ರೆ ಏನ್ ಹೇಳ್ತೀವಲ್ಲ, ಒಂದು ನಿಸ್ವಾರ್ಥ ವ್ಯಕ್ತಿ ಅಂತ ಹೇಳ್ತೀವಲ್ಲ, ಆ ಥರದ್ದು ಅನ್ಸುತ್ತೆ ಅವ್ರ ಪಾತ್ರ. ಸೊ ಬ್ರಿಂಗಿಂಗ್ ಸೋ ಮೆನಿ ಕ್ಯಾರೆಕ್ಟರ್ಸ್, ಎಷ್ಟೊಂದು ಎಮೋಷನ್ಸ್ ಮೂಲಕ ನಮ್ಮನ್ನ ಕರ್ಕೊಂಡು ಹೋಗ್ತೀರಾ, ಹೇಗೆ? ಮೇಜರ್ ಏನಂತಂದ್ರೆ ಆ ಒಂದು ಇನ್ಸಿಡೆಂಟ್ ಎಲ್ಲರೂ ಕನೆಕ್ಟ್ ಆಗಿರೋದ್ರಿಂದ, ಸೊ ಹಂಗಾಗಿ ಅದ್ರ ಜೊತೆ ಸಾಗುತ್ತೆ. ಸೊ ಅದಕ್ಕೆ ಒಂದಕ್ಕೊಂದು ಕನೆಕ್ಷನ್ ಆಗಿರೋದ್ರಿಂದ ಅದು ಕನೆಕ್ಟ್ ಆಗಿದೆ. ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಕೆಲವು ಟೈಮಲ್ಲಿ ಸ್ಕ್ರೀನ್ ಪ್ಲೇ ಸ್ಕ್ರಿಪ್ಟ್ ಅಲ್ಲಿ ಆಗಿಲ್ಲ ಅಂದ್ರೆ, ಇಲ್ಲ ಅಂತಂದ್ರೆ ಬಿಟ್ಸ್ ಅಂಡ್ ಪೀಸಸ್ ತರ ಕಾಣಕ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇನು ಅಂತಂದ್ರೆ ಆ ಒಂದು ಇನ್ಸಿಡೆಂಟೇ ಎಲ್ಲದಕ್ಕೂ ಕನೆಕ್ಟ್ ಆಗಿರೋದ್ರಿಂದ, ಸೊ ಆ ಪಾತ್ರಗಳು ತಮ್ಮ ತಮ್ಮ ಕೆಲಸನ ನೀಟಾಗಿ ಮಾಡಿದಾವೆ ಅಂತ ಪಾತ್ರಗಳು. ಹಾಗೆ ನಟರು ಕೂಡ ಚೆನ್ನಾಗಿದೆ. ಮ್ಯೂಸಿಕ್ ಆಲ್ಸೋ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್. ಅಫ್ಕೋರ್ಸ್, ಎಸ್ಪೆಷಲಿ ನಾನು ಇಷ್ಟಪಡುವಂತ ಬರೆಯುವಂತ ಧಾಟಿಗೆ ಮ್ಯೂಸಿಕ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಜೋಕೋಸ್ಟರ್ ನಂಗೆ ಹೊಂದಿಸಿ ಬರೆಯರಿಗೆ ಮಾಡಿದಂತ ಮ್ಯೂಸಿಕ್ ಡೈರೆಕ್ಟರ್ ಇದಕ್ಕೂ ಮಾಡಿದ್ದಾರೆ. ಇದರಲ್ಲೂ ಕೂಡ ಸಾಂಗು ಮತ್ತು ಅದರ ಹಿನ್ನೆಲೆ ಸಂಗೀತ ತುಂಬಾ ಇಂಪಾರ್ಟೆಂಟ್ ಪ್ಲೇನ ಮಾಡಿದೆ, ಆ ಎಮೋಷನ್ಸ್ ನ ರೆಂಡರ್ ಮಾಡಿದೆ. ಬರೀ ಕರ್ನಾಟಕದಲ್ಲಿ ರಿಲೀಸ್ ಮಾಡ್ತಾ ಇದ್ರೆ ಈ ಫಿಲ್ಮ್ನ? ಅದೇ ಹೇಳಿದೆ, ಆಕ್ಚುಲಿ ನಾವು ಇನಿಷಿಯಲಿ ಪ್ಲಾನ್ ಮಾಡಿದ್ದು ಇನ್ಫ್ಯಾಕ್ಟ್ ನಾವು 2 ಲ್ಯಾಂಗ್ವೇಜಲ್ಲಿ ಶೂಟ್ ಮಾಡಿದ್ದೀವಿ. ತೆಲುಗುನಲ್ಲಿ ಪ್ರೇಮೈನ ನಾನಕ ಅಂತ ಹೆಸರಿಟ್ಟೆ ನಾವು ಅನೌನ್ಸ್ ಮಾಡಿದ್ದು. ಬಿಕಾಸ್ ನಿಹಾರ್ ಯಾಸ್ತ ಏನೋ ಅಲ್ಲಿ ತೆಲುಗು ಜನಕ್ಕೆ ಎಷ್ಟು ಪ್ರತಿ ಮನೆಗೆ ತಲುಪಿರೋದ್ರಿಂದ ತೆಲುಗುನಲ್ಲೂ ಇರಲಿ ಅಂತ ಅನ್ಕೊಂಡು ತೆಲುಗುನಲ್ಲೂ ಕೂಡ ಶೂಟ್ ಮಾಡ್ದೋ. ಬಟ್ ಈಗ ಇನಿಷಿಯಲ್ ಆಗಿ ಈಗ ಏನು ಮಾಡ್ತೀವಿ ಅಂದರೆ, ಫಸ್ಟ್ ಕನ್ನಡದಲ್ಲಿ ರಿಲೀಸ್ ಮಾಡೋಣ ಅಂತ ಅನ್ಕೊಂಡು ಪ್ರೊಡಕ್ಷನ್ ಇಂದೆಲ್ಲ ಡಿಸ್ಕಸ್ ಮಾಡಿಕೊಂಡು ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಈ ಸಿನಿಮಾ ಹೇಗೆ ತಗೊಳ್ತು, ಈಗ ಸಂಕ್ರಾಂತಿಲೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜ್ ಬಿಗ್ ಸಿನಿಮಾ ಇರೋದ್ರಿಂದ ಅದು ಬಂದ್ಮೇಲೆ ಆ ಲ್ಯಾಂಗ್ವೇಜ್ಗಳಿಗೂ ಹೋಗಬೇಕು ಅನ್ನೋದಿದೆ. ಓಕೆ, ಮೋರ್ ದನ್ ಇಂಪಾರ್ಟೆಂಟ್, ನಾನು ಹಾಗೆ ಹೇಳೋದು ಬೇಡ, ಎಷ್ಟು ಸ್ಪೆಷಲ್ ಅನ್ಸುತ್ತೆ ನಿಮ್ಮಿಬ್ಬರಿಗೆ ಕನ್ನಡದಲ್ಲಿ ಡೆಬ್ಯೂ ಮಾಡೋದು? ನನಗೆ ಇಷ್ಟು ವರ್ಷ ಆದಮೇಲೆ ಕನ್ನಡದಲ್ಲಿ ಮಾಡೋದು ಅನ್ನೋದು ನನಗೆ ತುಂಬ ಸಂತೋಷ ಆಗ್ತದೆ. ಈ ವರ್ಷದ ಮೊದಲನೇ ಚಿತ್ರ, ಆ್ಯಂಡ್ ಆ ಪ್ರತಿಭೆ ಕೂಡ ಇದೆ ಈ ಚಿತ್ರಕ್ಕೆ. ಆ್ಯಂಡ್ ಟು ವರ್ಕ್ ವಿತ್ ಜಗನ್ನಾಥ್, ಆ್ಯಂಡ್ ದಟ್ಟು ಇಷ್ಟು ಸುಂದರವಾದ ಒಂದು ಕಥೆಯಲ್ಲಿ ಒಂದು ಪಾತ್ರ ವಹಿಸೋದು ಅನ್ನೋದು ನನಗೆ ತುಂಬ ಸಂತೋಷ. ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್. Your people, you know, when I ask somebody like about you, they say, hey, he's played in Kanta anತಾರೆ. You know, even a small role matters. So when somebody recognize you, ಅದು ಇಂಪಾರ್ಟೆಂಟ್ ಆಗುತ್ತಲ್ಲ. ಸೊ ಅಂದರೆ ಎವ್ರಿ ಇಂಡಸ್ಟ್ರಿಗೆ ನೀವು ಹೋದಾಗ ಮತ್ತೆ ಅಲ್ಲಿ ಒಂದು ಕಡೆ ಎಸ್ಟಾಬ್ಲಿಷ್ ಆಗಬೇಕು, ಆ ಹೊಸ ಆಡಿಯನ್ಸ್ಗೆ ಎಸ್ಟಾಬ್ಲಿಷ್ ಆಗಬೇಕು ಅಂದರೆ ಟೈಮ್ ತೊಗೊಳುತ್ತಲ್ಲ. ಸೊ ನಿಮಗೆ ಇದಿದೆಯಾ, ಆ ನ್ಯೂ ಕಮ್ಮರ್ ಅಂತ ನಿಮ್ಮಲ್ಲಿ ಇದೆಯಾ ಅದು? ಅದೇ ಹೇಳಿದ್ನಲ್ಲ, ಕ್ಯಾಮ್ರಾ ಸ್ವಿಚ್ ಆನ್ ಆದಮೇಲೆ ಅದು ಗೊತ್ತು, ನ್ಯೂ ಕಮ್ಮರ್ ಆಗಲಿ ವೆಟ್ರನ್ ಆಗಲಿ ಎಲ್ಲರೂ ಒಂದೇ. ಯು ನೀಡ್ ಟು ಪರ್ಫಾರ್ಮ್ ಇನ್ ಫ್ರಂಟ್ ಆಫ್ ಕ್ಯಾಮ್ರಾ, ನೋ ಮ್ಯಾಟರ್ ಹೌ ಬಿಗ್ ಆರ್ ಸ್ಮಾಲ್ ದಟ್ ಪರ್ಸನ್. ಅದು ಚಿಕ್ಕ ಮಗು ಆಗಿರ್ಬೋದು, ಇಟ್ ಕುಡ್ ಬಿ ಅ ವೆಟ್ರನ್ ಆ್ಯಕ್ಟರ್ ಆ್ಯಕ್ಟ್ರೆಸ್. ಇಲ್ಲಿ ಮಾಡಬೇಕು, ಇನ್ನಷ್ಟು ಚಿತ್ರಗಳು ಮಾಡಬೇಕು, ಇನ್ನಷ್ಟು ಪಾತ್ರಗಳು ಟ್ರೈ ಮಾಡಬೇಕನ್ನೋ ಆ ಆಸೆ ಇದೆ. ಆ್ಯಂಡ್ ಡೆಫಿನೆಟ್ಲಿ ವರ್ಕಿಂಗ್ ಟುವರ್ಡ್ಸ್ ಇಟ್. ನೋಡೋಣ. ಯಾ, ನಿಹಾರ್ಗಂತೂ ಖುಷಿ ಇದೆ. ಯಾ, ಖಂಡಿತ ಸ್ಪೆಷಲ್ ಅನ್ಸುತ್ತೆ. ಯಾ, ಅಂದರೆ ನನ್ನ ಕನ್ನಡ ಮೊದಲನೇ ಚಿತ್ರ ಜಾನ್ 1 ರಿಲೀಸ್ ಆಗ್ತಿರೋದು, ಅಂದರೆ ಕನ್ನಡದ ಮೊದಲನೇ ಚಿತ್ರ 2026ನೇ ಸಾಲಿಗೆ ಅಂತಂದಾಗ ಒಳಗಡೆ ತುಂಬ ಒಂದು ಖುಷಿ ಇದೆ. ಆ್ಯಂಡ್ ನೀವು ಹೇಳ್ದಂಗೆ ಹೇಳ್ಬಿಟ್ಟೆ ಫಸ್ಟ್. ಹಾಂ, ಸೊ ಅದು ನನಗೂ ಅದು ಇಬ್ಬರು ಅದನ್ನು ಶೇರ್ ಮಾಡಲೇಬೇಕು, ಇಬ್ರದ್ದು ಫಸ್ಟ್ ಅಲ್ವಾ. ಸೊ ಆ್ಯಂಡ್ ಮೋರೋವರ್ ನನಗೆ ಅಂದರೆ ನಾನು ಲಾಸ್ಟ್ 4-5 ಇಯರ್ಸಿಂದ ತೆಲುಗು ಸೀರಿಯಲ್ಲೇ ಇದ್ದೆ. ಅಂದರೆ ನಾನು ಕನ್ನಡ ಸೀರಿಯಲ್ಗೆ ಮತ್ತೆ ಕಮ್ ಬ್ಯಾಕ್ ಆಗಲಿಲ್ಲ. ದ ರೀಸನ್ ಈಸ್ ನಾನು ಸಿನಿಮಾ ಮಾಡಬೇಕು ಅನ್ನೋದು ಒಂದೇ 4 ವರ್ಷದಿಂದನೂ ಕಾಯ್ತಾ ಇದ್ದಿದ್ದು. ಸಿನಿಮಾ ಮಾಡಬೇಕು, ಕನ್ನಡದಲ್ಲೇ ಸಿನಿಮಾ ಮಾಡಬೇಕು ಅನ್ನೋದೊಂದು ತುಂಬ ಆಸೆ ಇತ್ತು. ಪ್ಯಾರಲ್ಲಿ ತೆಲುಗುಲಿ ಒಂದು ಸಿನಿಮಾ ನಡೀತಾ ಇತ್ತು. ಬಟ್ ನನಗೆ ಖುಷಿ ಇರೋದೇನು ಅಂತಂದರೆ, ಫಸ್ಟು ಕನ್ನಡದಲ್ಲೇ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋದು ಒಂದು ತುಂಬ ಖುಷಿ ಇದೆ. ಆ್ಯಂಡ್ ಇದನ್ನು ನಾವು ಆಲ್ಮೋಸ್ಟ್ 1 ಇಯರ್ 2 ಮಂತ್ಸಲ್ಲೆಲ್ಲ ಮುಗಿಸ್ಬಿಟ್ಟಿದ್ದೀವಿ. ಸಿನಿಮಾನ ಪೋಸ್ಟ್ ಪ್ರೊಡಕ್ಷನ್ ಅಂತದವರೆಗೂ ಮುಗಿಸಿರೋದ್ರಿಂದ ಬೇಗ ಬರ್ತಿದ್ದೀವಿ ಅನ್ನೋ ಖುಷಿನೂ ಇದೆ. ಸೊ ಯಾ, ಈ ನಿಟ್ಟಿನಲ್ಲಿ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದಂಥ ಟೆಕ್ನಿಕಲ್ ಟೀಮ್ ಬಗ್ಗೆ ಎಲ್ಲ ಸಾರಿ ನಾನು ಮರ್ತೇ ಬಿಟ್ಟೆ. ಸಿನಿಮಾಟೋಗ್ರಫಿ ಆಗಿರ್ಬೋದು, ಸಿನಿಮಾಟೋಗ್ರಫಿ ದೀಪಕ್ ಅಂತ ವರ್ಕ್ ಮಾಡಿರೋದು. ದೀಪಕ್ ನಾನು ಹೊಂದಿಸಿ ಬರೆಯೋ ಟೈಮಲ್ಲಿ ದೀಪಕ್ ಒಂದು ಶೆಡ್ಯೂಲ್ಗೆ ಗ್ಯಾಪರ್ ಕೆಲಸ ಮಾಡಿದ್ರು. ನಮಗೊಂದು ಬಾಂಧವ್ಯ ಬೆಳೆದಿತ್ತು. ಅಂದರೆ ದೀಪಕ್ ಲೈಟಿಂಗು ಅದೆಲ್ಲ ನೋಡಿದ್ಮೇಲೆ, ಸೊ ಅವ್ರು ಅಲ್ಲಿ ತೆಲುಗುನಲ್ಲಿ ಹೋಗಿ ಒಂದು 5 ಸಿನಿಮಾ ಮಾಡಿದ್ಮೇಲೆ ನಾನು ಇಲ್ಲಿ ಸಿನಿಮಾ ಮಾಡ್ತೇನೆ ಅಂದ ತಕ್ಷಣ ನನ್ನ ಫಸ್ಟ್ ಆಪ್ಷನ್ ದೀಪುನೇ ಆಗಿತ್ತು, ಲೆಟ್ಸ್ ವರ್ಕ್ ಟುಗೆದರ್ ಅಂತ. ಅದು ಈ ಸಿನಿಮಾದ ಒಂದು ಲ್ಯಾಂಡ್ಸ್ಕೇಪು ಮತ್ತು ಅದೆಲ್ಲ ಬಂದಿರೋದ್ರಿಂದ
ಚೆನ್ನಾಗಿ ಅನ್ನಿಸ್ತಾ ಇದೆ ಸಿನಿಮಾ ಟೋಟಲ್ ನೋಡಿದಾಗ. ಇನ್ನು ಇದಕ್ಕೆ ಬರಹ ಅಂತ ಬಂದಾಗ ಡೈಲಾಗ್ ಜೊತೆಗೆ ಇದರಲ್ಲಿ ಪ್ರಶಾಂತ್ ರಾಜಪ್ಪ ಅವರು ಜೊತೆ ಇದ್ದರು. ಪ್ರಶಾಂತ್ ರಾಜಪ್ಪ ಅವರು ಬರೆದಿದ್ದಾರೆ. ಅವರು ನಮಗೆಲ್ಲ ಗೊತ್ತು, ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬರೆದರು. ಅಧ್ಯಕ್ಷ, ವಿಕ್ಟ್ರಿ, ರನ್ನ, ಇದೆಲ್ಲ ಸಿನಿಮಾಗಳು ಬರೆದ ಪ್ರಶಾಂತ್ ರಾಜಪ್ಪ ಅವರು. ನನಗೆ ಆದಿಲಕ್ಷ್ಮಿ ಪುರಾಣದಿಂದ ಪರಿಚಯ. ಹೊಂದಿಸಿ ಬರೆಯೋರ್ಗು ನಾನು, ಆಸ್ತಿ ಮತ್ತು ಪ್ರಶಾಂತ್ ಸರ್ 3 ಜನ ಬರೆದಿದ್ದು ಅದು ಡೈಲಾಗ್ಸ್ಗಳನ್ನ. ಈ ಸಿನಿಮಾದಲ್ಲೂ ಕೂಡ ಒಂದು ಮಾತುಗಳು ಕೂಡ ತುಂಬ ಪ್ರಾಮುಖ್ಯತೆ ಪಡ್ಕೊಂಡಿದ್ದಾವೆ. ಅವರು ಡೈಲಾಗ್ದು ಇದಿದೆ. ಇನ್ನು ಅದು ಬಿಟ್ಟರೆ ಎಡಿಟಿಂಗ್ ಆಗಿ ಸುರೇಶ್ ಆರ್ಮುಗಮ್ ಅವ್ರು ಸರ್ ಮಾಡಿದ್ದಾರೆ. ತುಂಬ ದೊಡ್ಡ ದೊಡ್ಡ ಲೂಸಿಯಾ ಮತ್ತು ಯೋಗರಾಜ್ ಸರ್ ಸಿನಿಮಾಗಳು ತುಂಬ ಎಲ್ಲ ಮಾಡಿದ್ದಾರೆ. ಅವರ ಒಂದು ಇದು ಕೂಡ ತುಂಬ ಹೆಲ್ಪ್ ಆಗಿದೆ ನಮಗೆ. ಇನ್ನು ಸೌಂಡ್ ಡಿಸೈನು ಎಲ್ಲ ಹೋಲ್ ಟೆಕ್ನಿಕಲ್ ಟೀಮು, ಜೊತೆಗೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಮ್ಮ ಬ್ಲಿಂಕ್ ಪ್ರೊಡ್ಯೂಸರ್ ರವಿ ಇದ್ದರು. ಸೊ ಒಂದು ರೀತಿ ಒಂದೊಂದು ಸಿನಿಮಾ ಮಾಡಿದ ಅನುಭವಸ್ಥರು, ದೊಡ್ಡವರು ಎಲ್ಲರೂ ಸೇರಿಕೊಂಡು ಒಂದು ರೀತಿ ಒಂದು ಅನುಭವಗಳ ನನಗೂ ಕೂಡ ಒಂದು ಕಲಿಕೆ ಆಗಿದೆ, ಒಂದು ಲರ್ನಿಂಗ್ ಇದಾಗಿದೆ. ಎಲ್ಲ ಹೋಲ್ ಟೀಮ್. ಇವಾಗ ತೀರ್ಥರೂಪ ಆಡಿಯನ್ಸ್ ಅವರಿಗೆ ಅಂತ ಹೇಳ್ಬಿಟ್ಟು ಒಂದು ಪತ್ರದ ಮೂಲಕ ಹೇಳಕ್ಕಾಗಲ್ಲ. ನಿಮ್ಮ ಅನಿಸಿಕೆಗಳನ್ನ ನೀವು ಹೇಳ್ಕೋಬಹುದು, ನೀವು ಯಾಕೆ ಬಂದು ನೋಡ್ಬೇಕು ಅಂತ. ಅದೇ ಆ ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ನಾನು ಈಗ ಆಡಿಯನ್ಸ್ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೆ ತೀರ್ಥರೂಪ ಸಮಾನರಾದ ಏನು ಕನ್ನಡ ಜನತೆಗೆ ನಾನು ಹೇಳೋದು. ನಮ್ಮ ಸಿನಿಮಾದಲ್ಲಿ ಒಂದು ಹಾಕಿದ್ವಲ್ಲ, ಏನು ಲೆಟರ್ ಬೈ ರಾಮೇನಹಳ್ಳಿ ಜಗನ್ನಾಥ ಅಂತ ಇತ್ತು. ನಾ ಇಲ್ಲೇನೋ ಬರೆದಿದ್ದ ಒಂದು ಪತ್ರನ ಥಿಯೇಟ್ರಲ್ಲಿ ಅದನ್ನು ಓದಿ, ಅದನ್ನು ಅನುಭವಿಸಿ, ನಿಮ್ಮ ಅನುಭವಗಳನ್ನು ನಮ್ಗೆ ಹೇಳಿ, ಅದನ್ನು ಓದಿ ಅಂತ ಕೇಳ್ತೀನಿ. ರವೀಂದ್ರ ಅವರೇ, ನೀವು ಹೇಗೆ ನಿಮ್ಮ ಅನಿಸಿಕೆ? ರೂಪ ಸಮಾನರಾದ ಪ್ರೇಕ್ಷಕರಿಗೆ ದಯವಿಟ್ಟು ಈ ಪತ್ರವನ್ನು ಬಂದು ನೋಡಿ, ಓದಿ, ನಿಮ್ಗೇನು ಅನ್ನಿಸ್ತಿದೆಯೋ ಅದನ್ನು ನಾನು ತಿಳಿಸಿ. ಇದು ನಿಮ್ಮ ಜೀವನದಲ್ಲಿ ಎಷ್ಟು ಕನೆಕ್ಟ್ ಆಗುತ್ತೆ ಅನ್ನೋದು ಆವಾಗಲೇ ನಮಗೂ ಗೊತ್ತಾಗೋದು. ಕನೆಕ್ಟ್ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಅದನ್ನು ಉಳಿಸಿ, ದಯವಿಟ್ಟು ಬನ್ನಿ. ನಾನು ಅದೇ ಥರ ಹೇಳೋದು ಅಂದರೆ, ತೀರ್ಥರೂಪ ಸಮಾನರಾದ ಜನತೆಗೆ, ಕನ್ನಡ ಚಿತ್ರರಂಗದ ಪ್ರೇಕ್ಷಕರಿಗೆ ನಾನು ಇವ್ರ ಮುಖಾಂತರ ಬರೆದಿರೋ ಪತ್ರನ ಸಿನಿಮಾದಲ್ಲಿ ಥಿಯೇಟ್ರಲ್ಲಿ ಬಂದು ನೋಡಿ ಅಂತ ಕೇಳ್ಕೊತೀನಿ. ಇಂತಿ ನಿಮ್ಮ ವಿಶ್ವಾಸಿ ನಿಹಾರ್ ಮುಖೇಶ್. ಲಾಸ್ಟ್ ಮಾತ್ರ ನಂದು, ಯಾಕೆ ಪತ್ರ ಇವ್ರದಲ್ವಾ, ವಿಶ್ವಾಸಿ ಮಾತ್ರ ನಾನು. ಐ ಹೋಪ್ ವಿಲ್ ಹ್ಯಾವ್ ಮೋರ್ ರೈಟಿಂಗ್. ತುಂಬ ಜನ ಪತ್ರ ಬರೆಯೋಕ್ಕೆ ಶುರು ಮಾಡಲಿ ಇದ್ರ ಮೂಲಕ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.